ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅರೇಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದು ATM ಮೆಷಿನ್ ಕ್ರಿಯೇಟ್ ಮಾಡಿದ್ವಿ. ಒಂದು ಕೋಡ್ನ ಬರೆದ್ಬಿಟ್ಟು ನಾವು ಒಂದು ATM ಮೆಷಿನ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಯಾವ ತರ ಬ್ಯಾಲೆನ್ಸ್ನ ಚೆಕ್ ಮಾಡೋದು, ದುಡ್ಡನ್ನ ಯಾವ ತರ ಡೆಪಾಸಿಟ್ ಮಾಡೋದು, ವಿಡ್ರಾ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇವತ್ತು ನಾವು ಅರೇಸ್ ಅಂತಂದ್ರೆ ಏನು ಮತ್ತೆ ಅರೇಸ್ ಅಲ್ಲಿರುವಂತಹ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ನಾವು ಅರೇಸ್ ಅಂತಂದ್ರೆ ಏನು, ಅದರಲ್ಲಿರುವಂತಹ ಟೈಪ್ಸ್ ಯಾವ್ಯಾವು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಅರೇಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ನಾವು ಏನಾದ್ರೂ ಅರೇಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಯೂಸ್ ಮಾಡಿದ್ರು ಕೂಡ ನಮ್ಗೇನು ಯೂಸ್ ಆಗೋದಿಲ್ಲ. ಸೊ ಅರ್ಥ ಕನ್ಫ್ಯೂಸ್ ಆಗ್ಬಿಡಿ. ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಅರೇಸ್ನ ನಾವು ಏನಾದ್ರೂ ಯಾಕೆ ಯೂಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಅರೇಸ್ನ ಯೂಸ್ ಮಾಡಿದ್ರು ನಮ್ಗೇನು ಯೂಸ್ ಆಗಲ್ಲ ಅಲ್ವಾ. ಸೊ ಈಗ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ಅರೇಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅಂತ ನಿಮ್ ಕ್ಲಾಸಲ್ಲಿ ಒಂದು 50 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅವ್ರೆಲ್ಲಾರ ನೇಮ್ಸ್ ಮತ್ತೆ ಅವ್ರೆಲ್ಲಾರ ಮಾರ್ಕ್ಸ್ನು ಕೂಡ ನೀವು ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಅಂತ 50 ಜನದ ನೇಮ್ಸ್ನ ನೀವು ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. 50 ಜನದ ನೇಮ್ಸ್ನ ಕೂಡ ಲೈಕ್ ಮಾರ್ಕ್ಸ್ನ ಕೂಡ ನೀವು ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಈಗ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ನಾವು ಮ್ಯಾನ್ಯಲ್ ಆಗಿ ಬರೆಯೋದಾದ್ರೆ ಏನ್ ಮಾಡ್ತೀವಿ, ಕಾಲಮ್ ಹಾಕ್ತಿವಿ, ಕಾಲಮ್ ಹಾಕ್ಬಿಟ್ಟು ನೇಮ್ಸ್ ಒಂದು ಕಾಲಮ್ ಮಾಡ್ತೀವಿ, ಮತ್ತೆ ಮಾರ್ಕ್ಸ್ ಒಂದು ಕಾಲಮ್ ಹಾಕ್ಬಿಟ್ಟು ಬರಿತೀವಿ ಅಲ್ವಾ. ಅದೇ ತರ ನಾವು ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಒಂದೇ ವೇರಿಯೇಬಲ್ ಒಳಗಡೆ ಈಗ ಮಾರ್ಕ್ಸ್ ಅಂತ ಅನ್ನೋ ಒಂದು ವೇರಿಯೇಬಲ್ ಲೈಕ್ ಕಾಲಮ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ ಕಾಲಮ್ ಒಳಗಡೆ ನಾವು ಎಲ್ಲರದು 50 ಜನದ ನೇಮ್ಸ್ನ ಸ್ಟೋರ್ ಮಾಡಬೇಕು, ಮತ್ತೆ ಮಾರ್ಕ್ಸ್ ಅಂತ ಇರೋ ಕಾಲಮ್ ಒಳಗಡೆ ನಾವು 50 ಜನದ್ದು ಮಾರ್ಕ್ಸ್ನ ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಡಾಟಾ ಟೈಪ್ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ನಾರ್ಮಲ್ ಆಗಿ ಸ್ಟೋರ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ನಾವು ನಾರ್ಮಲ್ ಡಾಟಾ ಟೈಪ್ ನಾವೇನ್ ಮಾಡ್ತೀವಿ, ಒಂದು ವೇರಿಯೇಬಲ್ ಒಂದೇ ವ್ಯಾಲ್ಯೂನ ಸ್ಟೋರ್ ಮಾಡೋಕೆ ಹೋಗೋದಲ್ವಾ. ಸೊ ಇದನ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ನಾವು ಅರೇಸ್ನ ಯೂಸ್ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ, ಅರೇಸ್ ಆರ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಎ ಸಿಂಗಲ್ ವೇರಿಯೇಬಲ್. ಸಿಂಗಲ್ ವೇರಿಯೇಬಲ್ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಬೇಕಂತ ಅಂದ್ರೆ ನಾವು ಅರೇಸ್ನ ನಾವು ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಡಿಕ್ಲೇರಿಂಗ್ ಸೆಪರೇಟ್ ವೇರಿಯೇಬಲ್ಸ್ ಫಾರ್ ಈಚ್ ವ್ಯಾಲ್ಯೂ ಅಂತಂದ್ರೆ ನಾವು ಈಗ 50 ಮೆಂಬರ್ಸ್ ಮಾರ್ಕ್ಸ್ನ ಸ್ಟೋರ್ ಮಾಡೋಕೆ ಅಥವಾ ನೇಮ್ನ ಸ್ಟೋರ್ ಮಾಡೋಕೆ 50 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋಕ್ಕಾಗಲ್ವಾ. ಎಷ್ಟು ಸಲ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಮತ್ತೆ ನಾವು ನೀವು ಅದನ್ನು ಪ್ರಿಂಟ್ ಮಾಡಬೇಕು, ಅಥವಾ ನಿಮ್ಗೆ ಯಾರ್ದೋ ಒಬ್ಬರು 50 ಮೆಂಬರ್ಸ್ ಅಲ್ಲಿ 25th ಮೆಂಬರ್ದು ನಿಮಗೆ ಮಾರ್ಕ್ಸ್ ಬೇಕಂತಂದ್ರೆ ಯಾವ ತರ ಆಕ್ಸೆಸ್ ಮಾಡ್ತೀರಾ. ಸೊ ನೀವು 50 ಮೆಂಬರ್ಸ್ ಬರಿತಾ ಇದ್ದೀರಾ ಅಂದ್ರೆ ನೀವು ಮತ್ತೆ ಮತ್ತೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಮೇಲೆ ನೀವು ಲೂಪ್ನು ರನ್ ಮಾಡೋಕ್ಕಾಗೋದಿಲ್ಲಲ್ವಾ. ಸೊ ಅದಕ್ಕೋಸ್ಕರ ನಾವು ಅರೇನ ಯೂಸ್ ಮಾಡ್ತೀವಿ. ಈಗ ಯಾವ ತರ ಡಿಕ್ಲರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಸೊ ಈಗೇನ್ ಮಾಡೋಣಪ್ಪ ಅಂತಂದ್ರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ, ಸರಿನಾ. ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಏನಂತ ಹೇಳ್ಬಿಟ್ಟು ನೇಮ್ ಬಿಡೋಣ, ಜಾವಾ ಅರೇಸ್ ಅಂತ ಹೇಳ್ಬಿಟ್ಟು ಹೇಳೋಣ. ಜಾವಾ ಅರೇಸ್ ಅಂತ ಹೇಳ್ಬಿಟ್ಟು ನೇಮ್ನ ಕೊಡ್ತೀನಿ, ಮತ್ತೆ ಜಾವಾ ಎಕ್ಸ್ಟೆನ್ಷನ್ ಆಗಿ ನಾವು ಸೇವ್ ಮಾಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಫೈಲ್ ಸೇವ್ ಆಗಿದೆ. ಓ ಸಾರಿ ಗೈಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನಾವು ಯಾವುದೇ ಫೈಲ್ ಕೂಡ ಸೇವ್ ಮಾಡಿದ್ರು ಕೂಡ ಈ ಸೋರ್ಸ್ ಫೋಲ್ಡರ್ ಒಳಗಡೆ ಇರಬೇಕಂತ ಹೇಳ್ಬಿಟ್ಟು. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಜಾವಾ ಅರೇ ಏನಿದೆ ಅದು ಬಂದ್ಬಿಟ್ಟು ಸೋರ್ಸ್ ಫೋಲ್ಡರ್ ಇಂದ ಹೊರಗಡೆ ಇದೆ. ಅದೇ ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಜಾವಾ ಫೈಲ್ ಈಸ್ ಲೊಕೇಟೆಡ್ ಔಟ್ಸೈಡ್ ಆಫ್ ದ ಮಾಡ್ಯೂಲ್ ಸೋರ್ಸ್ ರೂಟ್, ಸೊ ಇಟ್ ವೋಂಟ್ ಬಿ ಕಂಪೈಲ್ಡ್. ಏನಾದ್ರೂ ಈ ನಾವೇನು ಫೈಲ್ನ ಕ್ರಿಯೇಟ್ ಮಾಡ್ತೀವಲ್ಲ ಅದೇನಾದ್ರೂ ಸೋರ್ಸ್ ಫೋಲ್ಡರ್ ಇಂದ ಹೊರಗಡೆ ಏನಾದ್ರೂ ಇದೆ ಅಂತಂದ್ರೆ ಅದನ್ನ ನಾವು ರನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮೆಸೇಜ್ನ ತೋರಿಸ್ತಾ ಇದೆ, ಈ ವಾರ್ನಿಂಗ್. ಸೊ ಇದನ್ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ನಾನು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಓಪನ್ ಮಾಡ್ತೀನಿ. ಈಗ ಇದನ್ನ ಕ್ರಿಯೇಟ್ ಮಾಡ್ತೀನಿ, ಜಾವಾ ಅರೇ ಅರೇಸ್ ಡಾಟ್ ಜಾವಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈಗ ನಮ್ಮ ಜಾವಾ ಅರೇಸ್ ಅಂತ ಫೈಲ್ ಏನಿದೆ ಅದು ಸೋರ್ಸ್ ಫೋಲ್ಡರ್ ಒಳಗಡೆ ಕ್ರಿಯೇಟ್ ಆಗಿದೆ. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಆಸ್ ಯೂಶುವಲ್ ನಾವು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿದೆ ಕ್ಲಾಸ್ನ ನಾವು ಯಾವ ಥರ ಕ್ರಿಯೇಟ್ ಮಾಡ್ತೀವಿ. ಪಬ್ಲಿಕ್ ಕ್ಲಾಸ್ ನೇಮ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಕ್ಲಾಸ್ ನೇಮ್ ಬಂದ್ಬಿಟ್ಟು ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ಅಂಡ್ PSVM. ಸೊ ಏನಪ್ಪ ಇದು PSVM ಅಂತಂದ್ರೆ ಇಟ್ ಈಸ್ ಎ ಮೇನ್ ಮೆಥಡ್ ಫ್ರಮ್ ವೇರ್ ಅವರ್ ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್. ನಮ್ಮ ಪ್ರೋಗ್ರಾಮ್ ಎಲ್ಲಿಂದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಹಂಗೆ ರಿವೈಸ್ ಮಾಡ್ತಾ ಇದ್ದೀನಿ ಹಳೇದೇನೆ ಅದನ್ನ. ಲೈಕ್ ನಮ್ಮ ಪ್ರೋಗ್ರಾಮ್ ಎಲ್ಲಿಂದ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಮೇನ್ ಮೆಥಡ್ ಏನಿದೆ ಅದರೊಳಗಡೆಯಿಂದ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಏನು ಮಾಡೋಣ ಅಂತಂದ್ರೆ ಅರೇನ ಡಿಕ್ಲೇರ್ ಮಾಡೋಣ. ಸೊ ಅರೇನ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದ್ರೆ ಫಸ್ಟ್ ಕಮೆಂಟ್ಸ್ ಹಾಕ್ತೀನಿ. ಕಮೆಂಟ್ ಹಾಕ್ಬಿಟ್ಟು ಡಿಕ್ಲರೇಷನ್ ಆಫ್ ಅರೇನ ಯಾವ ತರ ಡಿಕ್ಲೇರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಅಂದ್ಕೊಳ್ಳಿ, ಈಗ ನಾನು ಒಂದು ಇಂಟಿಜರ್ ವೇರಿಯೇಬಲ್ನ ತಗೋತಾ ಇದ್ದೀನಿ, ಮಾರ್ಕ್ಸ್ ಆ್ಯಂಡ್ ಲೆಟ್ಸ್ ಒಂದು ಇಂಟಿಜರ್ ವೇರಿಯೇಬಲ್ನ ತಗೋತಾ ಇದ್ದೀನಿ. ಆ್ಯಂಡ್ ನಾನು ಆ ಇಂಟಿಜರ್ ವೇರಿಯೇಬಲ್ಸ್ ಒಳಗಡೆ ನಾನು 50 ಸ್ಟೂಡೆಂಟ್ನ ಮಾರ್ಕ್ಸ್ನ ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಡಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಂಟ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಆಗಿದ್ದೀನಿ. ಸೊ ಏನಪ್ಪ ಇದು ಸ್ಕ್ವೇರ್ ಬ್ರಾಕೆಟ್ ಏನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ದಿಸ್ ಇಂಡಿಕೇಟ್ಸ್ ದಟ್ ದಿಸ್ ವೇರಿಯೇಬಲ್ ಇಸ್ ಎನ್ ಅರೇ. ಸೊ ನಾನು ಇದನ್ನೇನಾದ್ರೂ ಸ್ಕ್ವೇರ್ ಬ್ರಾಕೆಟ್ ಹಾಕಿಲ್ಲ ಅಂತಂದ್ರೆ ನೀವೇನಂತ ತಿಳ್ಕೊತೀರಾ, ಈ ತರ ಹಾಕಿದ್ರೆ ನಾನು ಈ ತರ ಹಾಕಿದ್ರೆ ನೀವೇನಂತ ತಿಳ್ಕೊಂತೀರಾ, ಇದೊಂದು ನಾರ್ಮಲ್ ವೇರಿಯೇಬಲ್ ಅಂತ ಹೇಳ್ಬಿಟ್ಟು ತಿಳ್ಕೊತೀರಾ. ಸೊ ಈ ಸ್ಕ್ವೇರ್ ಬ್ರಾಕೆಟ್ ಏನಿದೆ ವಿಚ್ ಡಿಫ್ರೆನ್ಶಿಯೇಟ್ ವೇರಿಯೇಬಲ್ ಫ್ರಮ್ ಅರೇನ ಮತ್ತೆ ವೇರಿಯೇಬಲ್ನ
ದಿಸ್ ವಿಲ್ ಡಿಫ್ರೆನ್ಶಿಯೇಟ್ ವೇರಿಯೇಬಲ್ಸ್ ಫ್ರಮ್ ಅರೆ. ಸೊ ಈಗ ಡಿಕ್ಲರೇಷನ್ ಆಯಿತು, ದಿಸ್ ಈಸ್ ಹೌ ವಿ ವಿಲ್ ಡಿಕ್ಲೇರ್. ಆ್ಯಂಡ್ ನಾವು ಈ ಥರ ಡಿಕ್ಲೇರ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾವು ಮಾರ್ಕ್ಸ್ ಇಸ್ ಈಕ್ವಲ್ ಟು ನ್ಯೂ ಇಂಟ್ ಆಫ್, ಈ ಥರ ನಾವು ಡಿಕ್ಲೇರ್ನ ಮಾಡ್ತೀವಿ. ದಿಸ್ ಈಸ್ ಅವರ್ ಡಿಕ್ಲರೇಷನ್, ಈ ಥರ ನಾವು ಡಿಕ್ಲೇರ್ ಮಾಡ್ತೀವಿ. ಈಗ ನಾನು ನೋಟ್ಸ್ನ ಓಪನ್ ಮಾಡೋದಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಡ್ ಮಾರ್ಕ್ ತೋರಿಸ್ತಿದೆ. ಯಾಕೆ ಅಂತಂದರೆ ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಎಷ್ಟು ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀರಾ. ಈಗ ಅಂದ್ಕೊಳ್ಳಿ ನಾನು 50 ಅಂತಂದರೆ ಲೈಕ್ 50 ಮಾರ್ಕ್ಸ್ನ ಎಂಟರ್ ಮಾಡೋದನ್ನ ಲೆಟ್ಸ್ ಒಂದು 10 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಈಗ ನಾನು ಒಂದು 10 ಸ್ಟೂಡೆಂಟ್ಸ್ದ ಮಾರ್ಕ್ಸ್ನ ಸ್ಟೋರ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೋಸ್ಕರ ನಾನು 10ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವೇನು ಮಾಡ್ಬೇಕಂತಂದರೆ ಈ ಅರೆ ಸೈಜ್ ಏನಿದೆ ಅಲ್ವಾ, ನೀವು ಎಷ್ಟು ಜನದ್ದು ಮಾರ್ಕ್ಸ್ನ ಸ್ಟೋರ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟರ್ ಮಾಡಬೇಕು. ಸೊ ಈಗ ನಾವು ನೋಟ್ಸ್ನ ಓಪನ್ ಮಾಡೋದಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫಸ್ಟ್ ನಾವೇನು ಮಾಡ್ತೀವಿ, ಡಾಟಾ ಟೈಪ್, ನಮ್ಗೆ ಯಾವ ಡಾಟಾ ಟೈಪ್ ಬೇಕು ಆ ಡಾಟಾ ಟೈಪ್ನ ಮೆನ್ಷನ್ ಮಾಡ್ತೀವಿ. ಆಮೇಲೆ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ನೀವು ಇಲ್ಲಾದರೂ ಹಾಕ್ಬೋದು, ಲೈಕ್ ಅರೆ ನೇಮ್ನ ಏನು ಅರೆ ವೇರಿಯೇಬಲ್ ನೇಮ್ ಕ್ರಿಯೇಟ್ ಮಾಡ್ತೀರಲ್ವ ಅರೆ ನೇಮು, ಅದಕ್ಕಿಂತ ಮುಂಚೆನಾದರೂ ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೋದು, ಅಥವಾ ನೀವು ಅರೆ ನೇಮ್ನ ಬರ್ದಾದ್ಮೇಲೆ ಕೂಡ ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೋದು. ಎರಡನ್ನೂ ಕೂಡ ಲೈಕ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ದ ಡಿಕ್ಲರೇಷನ್. ನೀವು ಈ ಥರ ಬರೀತಿದ್ದೀರಾ ಅಂತಂದರೆ ಇಟ್ ಡಿಕ್ಲೇರ್ಸ್ ಆ್ಯನ್ ಅರೆನ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀರಾ. ಲೈಕ್ ಇಂಟೀಜರ್ ತಗೋತಿದ್ದೀರಾ ಆ್ಯಂಡ್ ಅರೆ ನೇಮ್ನ ನೀವು ಯಾವುದೋ ಒಂದು ಡಾಟಾ ಟೈಪ್ ತಗೋತಿದ್ದೀರಾ, ಇಂಟೀಜರ್ ಅಂತಲ್ಲ, ಯಾವುದೋ ಒಂದು ಡಾಟಾ ಟೈಪ್ನ ತಗೋತಾ ಇದ್ದೀರಾ. ಆ್ಯಂಡ್ ನೀವು ಇಲ್ಲಿ ಅರೆ ನೇಮ್ನ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀರಾ. ಆಮೇಲೆ ನೀವೇನು ಮಾಡ್ತೀರಾ ಅಂತಂದರೆ ಈಸ್ ಈಕ್ವಲ್ ಟು, ನೀವು ನೋಡ್ತಾ ಇರ್ಬೋದು ನ್ಯೂ ಡಾಟಾ ಟೈಪ್ ಆಫ್ ಸೈಜ್ ಅಲ್ವಾ, ನಾನು ಇಲ್ಲಿ ಕೊಟ್ಟಿದ್ದೀನಿ. ನನಗೆ ನಿಮ್ಗೆ ತೋರಿಸೋದಾದ್ರೆ ನ್ಯೂ ಇಂಟ್ ಆಫ್ ಇಲ್ಲಿ ನಾನು ಯಾವ ಡಾಟಾ ಟೈಪ್ನ ಯೂಸ್ ಮಾಡಿದ್ದೀನಿ, ಇಂಟಿಜರ್ ಡಾಟಾ ಟೈಪ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಇಲ್ಲೂ ಕೂಡ ಇಂಟಿಜರ್ ಡಾಟಾ ಟೈಪ್ನ ಕೂಡ ಯೂಸ್ ಮಾಡಬೇಕು. ಡಾಟಾ ಟೈಪ್ ಶುಡ್ ಬಿ ಸೇಮ್, ಇಲ್ಲ ಅಂತಂದ್ರೆ ಎರರ್ ಬರುತ್ತೆ. ಆ್ಯಂಡ್ ವಾಟ್ ಈಸ್ ದಿಸ್ ನ್ಯೂ ವರ್ಡ್ ಏನು ತಗೋಪ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ನಾವು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಯಾವಾಗ ಈ ಸ್ಟ್ರಿಂಗ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದೀವಿ ಅಲ್ವಾ, ಅವಾಗ ನಾವು ನ್ಯೂ ಅಂದ್ರೆ ಸ್ಟ್ರಿಂಗ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಇವನ್ ಸ್ಕ್ಯಾನರ್ ಆಬ್ಜೆಕ್ಟ್ನ ಕೂಡ ಕ್ರಿಯೇಟ್ ಮಾಡಿದ್ವಿ. ಆ ಟೈಮ್ಲಿ ನಾವು ನ್ಯೂ ಕೀವರ್ಡ್ನ ಯೂಸ್ ಮಾಡಿದ್ವಿ. ಸೊ ಈ ನ್ಯೂ ಕೀವರ್ಡ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇದ್ರ ಕೆಲಸ ಏನಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಾವೇನಿ ಒಂದು ಅರೇನ ಕ್ರಿಯೇಟ್ ಮಾಡ್ತಿದೀವಲ್ವಾ, ಅದನ್ನ ಸ್ಟೋರ್ ಮಾಡೋದಕ್ಕೆ ಮೆಮೊರಿ ಅಲೋಕೇಟ್ ಮಾಡ್ಬೇಕಲ್ವಾ. ಈಗ ನಮ್ಮ ಕಂಪ್ಯೂಟರ್ ಮೆಮೊರಿನಲ್ಲಿ ಮೆಮೊರಿ ಅಲೋಕೇಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಈ ನ್ಯೂ ಕೀವರ್ಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೀವು ನನ್ನ ಕೇಳ್ಬೋದು, ಸೊ ಈಗ ಇದೇನಪ್ಪ ನೀನು ಇಲ್ಲೂ ಕೂಡ ನ್ಯೂ ಕೀವರ್ಡ್ ಯೂಸ್ ಮಾಡ್ತಿದ್ರ ಹಂಗಂತಂದ್ರೆ ಅರೇನು ಕೂಡ ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಕೊಡೋದಾದ್ರೆ, ಎಸ್ ಅರೇ ಇಸ್ ಆಲ್ಸೋ ಎನ್ ಆಬ್ಜೆಕ್ಟ್. ಅದನ್ನ ನಾವು ಲೈಕ್ ವೇರಿಯೇಬಲ್ ರೀತಿ ಯೂಸ್ ಮಾಡ್ತೀವಿ, ಅರೇ ಕೂಡ ಆಬ್ಜೆಕ್ಟೇನೆ. ಸೊ ದಿಸ್ ಈಸ್ ಹೌ ವಿ ವಿಲ್ ಡಿಕ್ಲೇರ್ ದ ಅರೇ. ಈಗ ನೀವು ನನ್ನ ಕೇಳ್ಬೋದು, ನಾವು ಡಿಕ್ಲರೇಷನ್ ಮತ್ತೆ ಅರೇ ಕ್ರಿಯೇಷನ್ ಒಂದೇ ಲೈನಲ್ಲಿ ಮಾಡೋಕ್ಕಾಗಲ್ವಾ ಅಂತಂದ್ರೆ ಖಂಡಿತ ಮಾಡ್ಬೋದು. ಜಸ್ಟ್ ನಾನು ಇದನ್ನ ಬ್ಯಾಕ್ ಸ್ಪೇಸ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಈಕ್ವಲ್ಸ್ನ ಕೊಡ್ತೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಅರೇ ಏನಿದೆ ಅದು ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ. ಓಕೆನಪ್ಪ, ನಾವು ಅರೇನ ಕ್ರಿಯೇಟ್ ಮಾಡಿದ್ವಿ. ಈಗ ನಾವು ವ್ಯಾಲ್ಯೂಸ್ನ ಯಾವ ಥರ ಇದ್ರೊಳಗಡೆ ವ್ಯಾಲ್ಯೂಸ್ನ ಯಾವ ಥರ ಇನ್ಸರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಸಿಂಪಲ್, ಮಾರ್ಕ್ಸ್ ಆಫ್ 0 ಒಳಗಡೆ ಏನ ಸ್ಟೋರ್ ಮಾಡಿ, ಲೆಟ್ಸ್ 100ಗೆ ಎಕ್ಸಾಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಮಾರ್ಕ್ಸ್ ಎಷ್ಟು ಬಂದಿದೆ, 75 ಬಂದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಎಂತಂದ್ರೆ 0th ಇಂಡೆಕ್ಸ್ ಅಲ್ಲಿ ನೀವು 75 ಮಾರ್ಕ್ಸ್ನ, ಅಂದ್ರೆ ಫಸ್ಟ್ ಯಾರೋ ಒಬ್ಬ ಸ್ಟೂಡೆಂಟ್ ಇರ್ತಾನೆ 75 ಮಾರ್ಕ್ಸ್ನ ಸ್ಟೋರ್ ಮಾಡಿ ಅಂತಂದ್ರೆ 10 ಮೆಂಬರ್ಸ್ ಇದಾನೆ ಅಂತಂದ್ರೆ ಫಸ್ಟ್ ಸ್ಟೂಡೆಂಟ್ 75 ಮಾರ್ಕ್ಸ್ ಬಂದಿದೆ ಅಂತಂದ್ರೆ, ಸೊ 0th ಇಂಡೆಕ್ಸ್ ಅಲ್ಲಿ ನೀವು 75ನ ಸ್ಟೋರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಸೊ ನಿಮ್ಗೆ ಒಂದು ಗೊತ್ತಿರಲಿ, ಇನ್ ಅರೇಸ್ ದ ಇಂಡೆಕ್ಸ್ ಇಫ್ ಸ್ಟಾರ್ಟ್ ಫ್ರಮ್ 0. ನಿಮ್ಗೆ ಇದು ಗೊತ್ತಿಲ್ಲ ಅಂತಂದ್ರೆ, ಲೈಕ್ ಇಂಡೆಕ್ಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ, ಜಸ್ಟ್ ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನೀಗ ನಿಮ್ಗೆ ಬರೋದ್ಬಿಟ್ಟು ತೋರಿಸೋದಾದ್ರೆ, ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೆ ಇಂಡೆಕ್ಸಿಂಗ್ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಏನು ಪರವಾಗಿಲ್ಲ. ಲೆಟ್ಸ್ ಸೇ ನಾನೊಂದು 10 ಮೆಂಬರ್ಸ್ದು ಮಾರ್ಕ್ಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಓಕೆ, 10 ಮೆಂಬರ್ಸ್ನ ನಾನು ಮಾರ್ಕ್ಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇಲ್ಲೇನು ಒನ್ ಫಸ್ಟ್ ಇಂಡೆಕ್ಸ್ ಅಲ್ಲಿ ನಾನು ಎಷ್ಟು ತೆಗ್ದಿದ್ದಾರೆ ಮಾರ್ಕ್ಸ್, ಲೆಟ್ಸ್ ಸೇ ಒಂದು 65 ತೆಗ್ದಿದ್ದಾರೆ. ಆ್ಯಂಡ್ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ 45 ತೆಗ್ದಿದ್ದಾರೆ. ಥರ್ಡ್ ಪರ್ಸನ್ ಏನು ತೆಗ್ದಿದ್ದಾನೆ, ಅವನೇನು ತೆಗ್ದಿದ್ದಾನೆ, ಥರ್ಡ್ ಪರ್ಸನ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಂಡೆಕ್ಸಿಂಗ್ ಮೀನ್ಸ್ ನಥಿಂಗ್ ಬಟ್ ಎ ಪರ್ಸನ್. ನಾವಿಲ್ಲಿ ನೋಡೋ ಥರ ಆದರೆ ಒಬ್ಬ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೈಕ್ ನಾವು ನಾರ್ಮಲ್ ಆಗಿ ಫಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ತಗೋತೀವಿ, ಬಟ್ ಯಾವಾಗ ನಾವು ಇಂಡೆಕ್ಸಿಂಗ್ ಮಾಡ್ತೀವಲ್ಲ ಅವಾಗ ನಾವು ಬಂದ್ಬಿಟ್ಟು 0th ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ತಗೋತೀವಿ ಅಷ್ಟೇ. ಯಾಕೆಂದ್ರೆ ಇಂಡೆಕ್ಸಿಂಗ್ ಸ್ಟಾರ್ಟ್ ಫ್ರಮ್ 0. ನಾನು ಹೇಳ್ತೀನಿ ಏನು ಇಂಡೆಕ್ಸಿಂಗ್ ಅಪ್ಪ ಅಂತಂದ್ರೆ, ಲೆಟ್ಸ್ ಸೇ 50 ತೆಗ್ದಿದ್ದಾನೆ. ಎಷ್ಟನೇ ಸ್ಟೂಡೆಂಟು, 4th ಸ್ಟೂಡೆಂಟು. ಆ್ಯಂಡ್ 5th ಸ್ಟೂಡೆಂಟು 70 ತೆಗ್ದಿದ್ದಾನೆ. ಆ್ಯಂಡ್ 6th ಸ್ಟೂಡೆಂಟ್ 35 ತೆಗ್ದಿದ್ದಾನೆ, ಜಸ್ಟ್ ಪಾಸ್ ಆಗಿದ್ದಾನೆ. ನಮ್ಮ ಥರ ಇರ್ತಾರಲ್ಲ ಪಾಸಿಂಗ್ ಸ್ಟೂಡೆಂಟ್ಸ್, ಅವ್ರು ಜಸ್ಟ್ ಪಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ.
ಆ್ಯಂಡ್ ಇಲ್ಲಿ ಲೆಟ್ಸ್ ಸೇ 72 ತೆಗ್ದಿದ್ದಾನೆ. ಆ್ಯಂಡ್ ಇಲ್ಲಿ 8th ಸ್ಟೂಡೆಂಟು 65 ತೆಗ್ದಿದ್ದಾನೆ. 9th ಸ್ಟೂಡೆಂಟ್ ಏನು ತೆಗ್ದಿದ್ದಾನೆ, ಲೆಟ್ಸ್ ಸೇ 90 ತೆಗ್ದಿದ್ದಾನೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಈಗ ನಾವು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಿ ಆಯಿತು. ಈಗ ನಾವು ಇದನ್ನು ಪ್ರಿಂಟ್ ಯಾವ ಥರ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಜಸ್ಟ್ ನೀವು ಇಲ್ಲೇ ಕೂಡ ನೀವು ಪ್ರಿಂಟ್ನ ಹಾಕ್ಬೋದು. ಲೈಕ್ ಎಸ್ ಒ ಪಿ ಒಳಗಡೆ ಇವನ್ನ ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಯಾರು ಅಷ್ಟೊಂದು ಸಲ ಎಸ್ ಒ ಪಿ ಬರೀತಾರೆ, ನಮಗೆ ಗೊತ್ತಲ್ಲ ಯಾವ ಥರ ಫಾರ್ ಲೂಪ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು, ಲೆಟ್ಸ್ ಯೂಸ್ ಫಾರ್ ಲೂಪ್. ಇಂಟ್ ಐ ಈಸ್ ಈಕ್ವಲ್ ಟು 0 ಇಂದ ಸ್ಟಾರ್ಟ್ ಆಗಲಿ, ಎಲ್ಲಿವರೆಗೂ ಹೋಗ್ಬೇಕಂತಂದ್ರೆ ಮಾರ್ಕ್ಸ್ ಡಾಟ್ ಲೆಂತ್. ಸೊ ಈ ಮಾರ್ಕ್ಸ್ ಡಾಟ್ ಲೆಂತ್ ಏನಪ್ಪ ಮಾಡುತ್ತಪ್ಪ ಅಂತಂದ್ರೆ, ಈ ಅರೇದು ಲೆಂತ್ ಏನಿದೆ, ಟೋಟಲಿ ಅರೇ ಸೈಜ್ ಏನಿದೆ, ಲೈಕ್ ಈಗ ನಾವು ಇಲ್ಲೇ ನೀವು ನೋಡ್ತಾ ಇರ್ಬೋದು ಸೈಜ್ ಏನಿದೆ 10 ಇದೆ. ಸೊ ಮಾರ್ಕ್ಸ್ ಡಾಟ್ ಲೆಂತ್ ಅಂದ್ರೆ ವಿಚ್ ರಿಟರ್ನ್ಸ್ ದ ಲೆಂತ್ ಆಫ್ ಎನ್ ಅರೇ. ಈ ಸೈಜ್ ಏನಿದೆ ವಿಚ್ ರಿಟರ್ನ್ಸ್ ದ ಸೈಜ್ ಆಫ್ ಎನ್ ಅರೇ, ದಿಸ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಮಾರ್ಕ್ಸ್ ಡಾಟ್ ಲೆಂತ್. ಅಷ್ಟೇ. ಇನ್ನ ಏನ್ ಮಾಡ್ಬೇಕು, ನಾವು ಐನ ಪ್ಲಸ್ ಮಾಡ್ಬೇಕಲ್ವಾ, ಯಾಕೆಂತಂದ್ರೆ ಪ್ರತಿ ಸಲನೂ ಕೂಡ ಏನಾಗಬೇಕು, ಇನ್ಕ್ರಿಮೆಂಟ್ ಆಗ್ಬೇಕಲ್ವಾ. ಅದಕ್ಕೋಸ್ಕರ ನಾವಿಲ್ಲಿ ಯೂಸ್ ಮಾಡಿದೀವಿ, ಏನು ಯೂಸ್ ಮಾಡಿದೀವಿ, ಐ ನ ಯೂಸ್ ಮಾಡಿದೀವಿ. ಈಗ ನಾವೇನ ಪ್ರಿಂಟ್ ಮಾಡ್ಬೇಕು, ಮಾರ್ಕ್ಸ್ ಆಫ್ ಐ ಅಲ್ವಾ. ಮಾರ್ಕ್ಸ್ ಆಫ್ ಐನ ನಾವು ಪ್ರಿಂಟ್ ಮಾಡಬೇಕು. ಈಗ ನಾನು ಇದನ್ನು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು 75 65 45 75 50 ಆ್ಯಂಡ್ 50 75 ಮತ್ತೆ 50 70 35 72 65 ಮತ್ತೆ 90 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅದೇ ತಿಳ್ಕೊಳ್ಳಿ, ನೀವು ಇದನ್ನ ಮ್ಯಾನ್ಯಲ್ ಆಗಿ ಪ್ರಿಂಟ್ ಮಾಡ್ತೀರಾ. ನಾವು ಈಗ ಇಂಡಿವಿಜುವಲ್ ವೇರಿಯೇಬಲ್ಗೆ ನಾನು ಮಾರ್ಕ್ಸ್ನ ಸ್ಟೋರ್ ಮಾಡಿ 10 ಅಥವಾ 50 ಸ್ಟೂಡೆಂಟ್ಸ್ ಮಾರ್ಕ್ಸ್ನ ಸ್ಟೋರ್ ಮಾಡಿ ಮತ್ತೆ ನೀವು ಒಬ್ಬೊಬ್ಬರನ್ನ ಪ್ರಿಂಟ್ ಮಾಡ್ತೀರಾ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನೀವು ಎಷ್ಟು ಸಲ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀಬೇಕು ಅನ್ನೋದನ್ನ ಯೋಚನೆ ಮಾಡಿ. ಸೊ ಈಗ ನೀವು ಕೇಳ್ಬೋದು, ಇದೇನಪ್ಪ ಇಲ್ಲಿ ಇದರಲ್ಲೂ ನೋಡಿದ್ರೆ ನಾವು ಈ ತರ ಮತ್ತೆ ಬರ್ದಿದೀವಿ. ಲೈಕ್ ಇದು ಈಗ ನೀವು ಕೇಳ್ಬೋದು, ಲೈಕ್ ಇದು ಅಷ್ಟೇ ಟೈಮ್ ಹಿಡಿತಲ್ಲಪ್ಪ. ಈಗ ನಾವಿಲ್ಲೂ ಕೂಡ ನೀವು ಮಾರ್ಕ್ಸ್ ಆಫ್ 0, ಮಾರ್ಕ್ಸ್ ಆಫ್ 1, ಮಾರ್ಕ್ಸ್ ಆಫ್ 2 ಅಂತ ಹೇಳ್ಬಿಟ್ಟು ಮತ್ತೆ ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಇದೊಂದೇ ಮೆಥಡ್ ಇರೋದು ನಮಗೆ ಲೈಕ್ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡೋಕೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅಲ್ಲ, ನಾವು ಇದಕ್ಕಿಂತ ಈಸಿ ಮೆಥಡ್ ಅಲ್ಲಿ ಕೂಡ ಇನ್ಸರ್ಟ್ ಮಾಡ್ಬೋದು. ಯಾವ ತರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಒಂದು ಸ್ಟ್ರಿಂಗ್ ತಗೋತೀನಿ. ಸ್ಟ್ರಿಂಗ್ ನೇಮ್ಸ್ ಅಂತ ಹೇಳ್ಬಿಟ್ಟು ತಗೋಣ. ಸ್ಟ್ರಿಂಗ್ಸ್ ನೇಮ್ಸ್ ಈಸ್ ಈಕ್ವಲ್ ಟು, ಇಲ್ಲೇನ್ ಮಾಡ್ತೀವಪ್ಪ ಅಂತಂದ್ರೆ ಅರೆ ಅಲ್ವಾ, ಓಕೆ, ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು. ಅಂಡ್ ಸ್ಟ್ರಿಂಗ್ ನೇಮ್ಸ್ ಈಸ್ ಈಕ್ವಲ್ ಟು ಒಂದು ಫ್ಲವರ್ ಬ್ರಾಕೆಟ್ ನ ಹಾಕ್ಬಿಟ್ಟು ಏನ್ ಮಾಡಿ ಅಂತಂದ್ರೆ, ಜಸ್ಟ್ ಇಲ್ಲಿ ನೇಮ್ಸ್ ನ ಬರೀತಾ ಹೋಗಿ. ಲೆಟ್ಸ್ ಸೇ ತೇಜಸ್ ಅಂಡ್ ಗಣೇಶ್ ಮತ್ತೆ ಇನ್ನ ಯಾರೋ ಇದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ನೇಮ್ ಹಾಕಿ, ನಾನು ನನ್ನ ಫ್ರೆಂಡ್ಸ್ ನೇಮ್ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇನ್ವೈಟೆಡ್ ಲೈಕ್ ಇಲ್ಲಿ ಡಬಲ್ ಕೋಟ್ಸ್ ಹೋಗಿದೆ. ಅಂಡ್ ಇಲ್ಲಿ ಸತೀಶ್ THIS ಸತೀಶ್, ಅಂಡ್ ಇಲ್ಲಿ ರೋಷನ್, ಅಂಡ್ ಇಲ್ಲಿ ಚಿನ್ಮಯ್ ಅಂತ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಚಿನ್ಮಯ್ ಅಂತ ಹೇಳ್ಬಿಟ್ಟಿದೆ. ಸೊ ಈಗ ನಾವು ಇದನ್ನ ಪ್ರಿಂಟ್ ಮಾಡೋದಾದ್ರೆ ಇದನ್ನ ಯಾವ ತರ ಪ್ರಿಂಟ್ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿದೆ. ನಾವು ಅರೇಸ್ನ ಪ್ರಿಂಟ್ ಮಾಡೋಕೆ ನಾವೇನು ಯೂಸ್ ಮಾಡ್ತೀವಿ, ಫಾರ್ ಲೂಪ್ನ ಯೂಸ್ ಮಾಡ್ತೀವಿ ಅಲ್ವಾ. ಈ ತರ ನಾವು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ನ ಅರೇಸ್ ಒಳಗಡೆ ಇನ್ಸರ್ಟ್ ಮಾಡ್ಬೋದು. ಈ ತರ ನಾವೇನು ಇಲ್ಲಿ 0th ಇಂಡೆಕ್ಸು, ಫಸ್ಟ್ ಇಂಡೆಕ್ಸು, ಸೆಕೆಂಡ್ ಇಂಡೆಕ್ಸು ಈ ತರ ಬರೀಬೇಕು ಅಂತ ಏನಿಲ್ಲ. ನಾವು ಒಂದೇ ಲೈನಲ್ಲೂ ಕೂಡ ನಾವು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ಬೋದು. ಅವಾಗ ಯಾವ ತರ ಇದು ಇನ್ಸರ್ಟ್ ಆಗುತ್ತೆ ಅಂತಂದ್ರೆ, ಇದು 0th ಇಂಡೆಕ್ಸ್ ಕನ್ಸಿಡರ್ಡ್ ಆಗುತ್ತೆ. ಸೊ 0th ಇಂಡೆಕ್ಸ್ ಅಲ್ಲಿ ತೇಜಸ್ನ ಸ್ಟೋರ್ ಮಾಡುತ್ತೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ ಗಣೇಶ್ನ ಸ್ಟೋರ್ ಮಾಡುತ್ತೆ, ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಸತೀಶ್ನ ಸ್ಟೋರ್ ಮಾಡುತ್ತೆ, ಥರ್ಡ್ ಇಂಡೆಕ್ಸ್ ನಲ್ಲಿ ರೋಷನ್ನ ಸ್ಟೋರ್ ಮಾಡುತ್ತೆ, ಅಂಡ್ ಫಿಫ್ತ್ ಇಂಡೆಕ್ಸ್ ಅಲ್ಲಿ ಚಿನ್ಮಯನ ಸ್ಟೋರ್ ಮಾಡುತ್ತೆ. ಈಗ ಏನ್ ಮಾಡೋಣ ಅಂತಂದ್ರೆ, ಜಸ್ಟ್ ಒಂದು ಫಾರ್ ಈಚ್ ಲೂಪ್ನ ಹಾಕೋಣ. ನಿಮ್ಗೆಲ್ಲ ಗೊತ್ತಿದೆ ಫಾರ್ ಈಚ್ ಲೂಪ್ನ ಯಾವ ತರ ಹಾಕ್ತೀವಿ ಅಂತ. ಯಾಕಂತಂದ್ರೆ ನಾವು ಯಾವಾಗ ಲೂಪ್ಸ್ನ ನೋಡಿದ್ವಿ ಅವಾಗ ನಾನು ಫಾರ್ ಈಚ್ ಲೂಪ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ಒಳಗಡೆ ಇಂಟ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಅಂಡ್ ಇಲ್ಲಿ ಅರೇ ನೇಮ್ನ ಕೊಡಬೇಕು. ಕೊಟ್ಬಿಟ್ಟು ಈಗ ನಾವು ಪ್ರಿಂಟ್ ಮಾಡೋದಾದ್ರೆ ಏನ ಪ್ರಿಂಟ್ ಮಾಡಬೇಕು, ಎಲಿಮೆಂಟ್ನ ಪ್ರಿಂಟ್ ಮಾಡ್ಬೇಕಲ್ವಾ. ಸೊ ನಾನೀಗ ಎಲಿಮೆಂಟ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇಂಟ್ ಎಲಿಮೆಂಟ್ ಮತ್ತೆ ನೇಮ್ಸ್ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದೀವಿ. ಸೊ ಇಂಟ್ ಅಲ್ಲ ಆಕ್ಚುಲಿ, ಯಾಕಿಲ್ಲಿ ನನಗೆ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ನನ್ನ ಕೇಳ್ಬೋದು ಯಾಕಿಲ್ಲಿ ಎರರ್ ಬರ್ತಾ ಇದೆ ಅಂದ್ರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ರಿಕ್ವೈರ್ಡ್ ಡಾಟಾ ಸ್ಟ್ರೈಪ್ ಏನು ಸ್ಟ್ರಿಂಗ್, ಬಟ್ ನಾವು ಕೊಟ್ಟಿರೋದೇನೋ ಇಂಟು. ಇಲ್ಲಿ ತಗೊಂಡಿರೋಂಥ ಎಲಿಮೆಂಟ್ಸ್ ಯಾವು ಸ್ಟ್ರಿಂಗ್ ಅಲ್ವಾ, ಮೇಲ್ಗಡೆ ಇರೋಂಥ ಎಲಿಮೆಂಟ್ ತೇಜಸ್ ಈಸ್ ಎ ನೇಮ್, ಇಟ್ ಈಸ್ ಎ ಸ್ಟ್ರಿಂಗ್. ಸೊ ನಾನು ಇಲ್ಲಿ ಇಂಟೀಜರ್ ಕೊಡ್ತಾ ಇದ್ದೀನಿ ಅಂದ್ರೆ ನಂಗೆ ಎರರ್ ಬರಲೇಬೇಕು. ನೀವು ಸೊ ನಿಮ್ಗೆ ಏನಾದರೂ ಎರರ್ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಇದ್ರ ಮೇಲೆ ಈ ತರ ತಗೊಂಡೋಗಿ ಕರ್ಸರ್ನ. ಸೊ ನಿಮ್ಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ನೀವೇನು ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು. ರಿಕ್ವೈರ್ಡ್ ಡಾಟಾ ಟೈಪ್ ಸ್ಟ್ರಿಂಗ್ ಇದೆ, ಬಟ್ ನಾನು ಯೂಸ್ ಮಾಡಿರೋದು ಯಾವುದು ಇಂಟೀಜರ್. ಸೊ ಈಗ ನಾನು ಏನು ಮಾಡಬೇಕು, ಇಂಟೀಜರ್ನ ಸ್ಟ್ರಿಂಗ್ ಆಗಿ ಚೇಂಜ್ ಮಾಡ್ಬೇಕಷ್ಟೇ, ಸ್ಟ್ರಿಂಗ್ ಅಲ್ವಾ.
ಈಗ ನೀವು ನೋಡ್ತಾ ಇರ್ಬೋದು. ಈಗ ನಾನು ಇದನ್ನ ರನ್ ಮಾಡಿ ನಿಮ್ಗೆ ತೋರಿಸೋದ್ರೆ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಈ ಮೇಲ್ಗಡೆ ಇರೋದನ್ನ ಕಮೆಂಟ್ ಔಟ್ ಮಾಡ್ಬಿಡ್ತೀನಿ. ಓಕೆ ಲೆಟ್ಸ್ ಓಕೆ ಈ ಫಾರ್ ಲೂಪ್ನ ಕಮೆಂಟ್ ಔಟ್ ಮಾಡ್ತೀನಿ. ಕಮೆಂಟ್ ಔಟ್ ಮಾಡ್ಬಿಟ್ಟು ಈಗ ಇದನ್ನ ರನ್ ಮಾಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ತೇಜಸ್, ಗಣೇಶ್, ಸತೀಶ್, ರೋಷನ್ ಮತ್ತೆ ಚಿನ್ಮಯ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ದಿಸ್ ಈಸ್ ಹೌ ವಿ ವಿಲ್ ಡಿಕ್ಲೇರ್ ಅಂಡ್ ಇನಿಷಿಯಲೈಸ್ ಎನ್ ಅರೆ ಗೈಸ್. ಓಕೆ, ನಿಮಗೆ ಅರೆನ ಯಾವ ತರ ಡಿಕ್ಲೇರ್ ಮಾಡೋದು, ಅದರೊಳಗಡೆ ಯಾವ ತರ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡೋದು, ಅಂಡ್ ಈಗ ಏನಾದರೂ ಸ್ಟ್ರಿಂಗ್ ಅರೆ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅದನ್ನ ನಾವು ಯಾವ ತರ ಲೈಕ್ ಎಲಿಮೆಂಟ್ಸ್ನ ಲೈಕ್ ಇದು ಸ್ಟ್ರಿಂಗ್ ಅರೆ ಅಂತ ಹೇಳ್ಬಿಟ್ಟಲ್ಲ, ಯಾವುದೇ ತರ ಅರೆ ಬಂದ್ರು ಕೂಡ ನಾವು ಈ ಸಿಂಗಲ್ ಡೈಮೆನ್ಷನ್ ಅರೆ ಅಂತಂದ್ರೆ ಈಗ ನಾವೇನ್ ಕ್ರಿಯೇಟ್ ಮಾಡಿದೀವಿ ಅಲ್ವಾ, ದಿಸ್ ಈಸ್ ಎ ಸಿಂಗಲ್ ಡೈಮೆನ್ಷನ್ ಅರೆ. ಒಂದೇ ಒಂದು ಡೈಮೆನ್ಷನ್ ಇದೆ ಅಲ್ವಾ. ನೋಡಿ ನೀವು ನೋಡ್ತಾ ಇರ್ಬೋದು, ಬರೀ ಒಂದೇ ಒಂದು ರೋ ಇದೆ, ಒಂದು ರೋ ಇದೆ ಅಂಡ್ ಒಂದು ಕಾಲಮ್ ಇದೆ ಅಲ್ವಾ. ಇರೋದು ಒಂದೇ ರೋ ಇದರಲ್ಲಿ. ಏನಿದು ರೋ ಅಂಡ್ ಕಾಲಮ್ ಎಷ್ಟಿದೆ, ಕಾಲಮ್ ಕೂಡ ಒಂದೇ ಇರೋದು, ಲೈಕ್ ಮಲ್ಟಿಪಲ್ ಕಾಲಮ್ಸ್ ಇಲ್ಲ ಇಲ್ಲಿ. ಸೊ ಇದನ್ನ ನಾವು ಸಿಂಗಲ್ ಡೈಮೆನ್ಷನಲ್ ಅರೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾವುದೇ ತರ ಸಿಂಗಲ್ ಡೈಮೆನ್ಷನಲ್ ಅರೆ ಇದು ಕೂಡ ನಾವು ಅದನ್ನ ಪ್ರಿಂಟ್ ಮಾಡೋದಕ್ಕೆ ನಾವು ಫಾರ್ ಈಚ್ ಲೂಪ್ ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಅ ಒನ್ ಟೈಪ್ ಆಫ್ ಅರೆ. ಅಂಡ್ ಇನ್ನೊಂದಿದೆ, there is another type of array called as multi-dimensional array. Multi-dimensional array. ಸೊ ಏನಪ್ಪ ಇದು ಮಲ್ಟಿ ಡೈಮೆನ್ಷನಲ್ ಅರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಅಕಸ್ಮಾತ್ ಅಂದ್ಕೊಳ್ಳಿ ನೀವು ಈಗ ನಮ್ಮ ಒಂದು ಅರೆ ಒಳಗಡೆ ನೀವು ಒಂದು ಮ್ಯಾಟ್ರಿಕ್ಸ್ ನ ಸ್ಟೋರ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು. ಈಗ ಸರಿ, ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ ಅದನ್ನು ಕೂಡ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿದೆ, ಈಗ ನೀವೆಲ್ಲ ಆಲ್ರೆಡಿ PUC ನಲ್ಲಿ ಟೆಂತ್ ಅಲ್ಲ PUC ನಲ್ಲಂತೂ ಓದಿರ್ತೀರ ಅಲ್ವಾ. ಈಗ ನಾವು ಮ್ಯಾಟ್ರಿಕ್ಸ್ ನ ಯಾವ ತರ ಬರಿತೀವಿ ಅಂದ್ರೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಚಾಪ್ಟರ್ ಇತ್ತು. ಸೊ ಈಗ ನೋಡೋಣ ಮ್ಯಾಟ್ರಿಕ್ಸ್ ಯಾವ ತರ ಸ್ಟೋರ್ ಮಾಡ್ತೀವಿ. ಈಗ ನಾನೊಂದು 2x2 ಮ್ಯಾಟ್ರಿಕ್ಸ್ ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ, 2 ಇಲ್ಲೊಂದು ಯಾವ್ದು ಎಲಿಮೆಂಟ್ 6 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ 4 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅಂಡ್ ಇಲ್ಲಿ 1 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಲ್ಲಿ 1 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈ ತರ ನಾವು 2x2 ಎಲಿಮೆಂಟ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ. 2x2 ಮ್ಯಾಟ್ರಿಕ್ಸ್ ನ ಕ್ರಿಯೇಟ್ ಮಾಡ್ತೀವಲ್ವಾ. ಸೊ ಇದನ್ನ ನಾವು ಯಾವ ತರ ಸ್ಟೋರ್ ಮಾಡೋದು, ಲೈಕ್ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟಿದೆ, ರೋಸ್ ಎಷ್ಟಿದೆ, 1 ರೋ ಫಸ್ಟ್ ರೋ ಅಂಡ್ ದಿಸ್ ಈಸ್ ಸೆಕೆಂಡ್ ರೋ. ಕಾಲಮ್ಸ್ ಎಷ್ಟಿದೆ, ಫಸ್ಟ್ ಕಾಲಮ್ 2 ಮತ್ತೆ 4 ಅಂತ ಅನ್ನೋದು, ಅಂಡ್ ಇಲ್ಲಿ 6 ಮತ್ತೆ 1 ಅಂತ ಅನ್ನೋದು ಸೆಕೆಂಡ್ ಕಾಲಮ್ ಇದೆ. ಸೊ ಈ ತರ ಇದ್ದಾಗ ನಾವು ಈ ಮಲ್ಟಿ ಡೈಮೆನ್ಷನ್ ಅಲ್ವಾ, ಡೈಮೆನ್ಷನ್ಸ್ ನೋಡಿ ಇಲ್ಲಿ 2 ರೋ ಇದೆ, 2 ಕಾಲಮ್ ಇದೆ. ಸೊ ಈ ತರ ಇರುವಂತ ಲೈಕ್ ಮ್ಯಾಟ್ರಿಕ್ಸಸ್ ಆಗಿರ್ಬೋದು, ಇವನ್ನ ನಾವೆಂತಕ್ಕೆ ಯಾವ ತರ ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ನಾವು ಮಲ್ಟಿ ಡೈಮೆನ್ಷನಲ್ ಅರೆ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡೋದೇ ಮ್ಯಾಟ್ರಿಕ್ಸ್ ನ ಪ್ರಿಂಟ್ ಮಾಡೋದಕ್ಕೆ, ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ಸ್ ನ ಸ್ಟೋರ್ ಮಾಡೋದಕ್ಕೋಸ್ಕರ. ಸೊ ಯಾವ ತರ ಅದನ್ನ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫಸ್ಟ್ ನಾನು ನೋಟ್ಸ್ ನ ಓಪನ್ ಮಾಡ್ತೀನಿ. ಓಕೆ, ಯಾವ ತರ ಆಕ್ಸೆಸ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಆಕ್ಸೆಸಿಂಗ್ ಏನ್ ಎಲಿಮೆಂಟ್ಸ್ ಇನ್ನೇನ್ ಅರೆ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತು, ಅರೆ ನೇಮ್ ಒಳಗಡೆ ನಾವೇನ್ ಮಾಡ್ತೀವಿ, ಇಂಡೆಕ್ಸ್ ವ್ಯಾಲ್ಯೂನ ಕೊಟ್ರೆ ಆಕ್ಸೆಸ್ ಆಗಿ ಕೂಡ ಬರುತ್ತೆ. ಲೈಕ್ ಅದನ್ನ ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡಿದ್ರೆ, ನಾನು ನಿಮ್ಗೆ ತೋರಿಸೋದಾದ್ರೆ ಇದು ಯಾವ ತರನಪ್ಪ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಏನ್ ಮಾಡ್ತೀನಿ, ಬರಿತೀನಿ ಲೆಟ್ಸ್ ಸೇ ಮಾರ್ಕ್ಸ್ ಆಫ್ ನಾನು ಮಾರ್ಕ್ಸ್ ಆಫ್ 5 ನ ಪ್ರಿಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಮಾರ್ಕ್ಸ್ ಆಫ್ ಅಂತಂದ್ರೆ ಸ್ಟೂಡೆಂಟ್ ಏನ್ 5th ಇದ್ದಾನೆ ಅವನು ನಾನು ಮಾರ್ಕ್ಸ್ ನ ಪ್ರಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ಇದನ್ನ ರನ್ ಮಾಡಿ ತೋರಿಸೋದಾದ್ರೆ ಅವ್ನು 5 ಏನಿದೆ ಮಾರ್ಕ್ಸ್ 70 ಇದೆ ಅಲ್ವಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು 70 ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗಿದೆ. ಈಗ ನೀವು ನನ್ನ ಕೇಳ್ಬೋದು, ಈಗ ನಾನು 6 ಏನಿದೆ ಮಾರ್ಕ್ಸ್ 6 ಏನಿದೆ ಅದನ್ನ ಏನ್ ಮಾಡ್ತೀನಿ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಲೆಟ್ಸ್ ಸೇ ಇವ್ನು 6 ಇದೆ ಅಲ್ವಾ, ಅವ್ನು ನಾನು ಏನ್ ಮಾಡ್ತೀನಿ ಅಂದ್ರೆ ಅಪ್ಡೇಟ್ ಬಂದ್ಬಿಟ್ಟು 35 ಬೇಡಪ್ಪ, ತೀರಾ ಕಮ್ಮಿ ಆಯ್ತು, 55 ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ಇದನ್ನ ರನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ಈಗ ನಾನು ಇದನ್ನ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಸಾರಿ, ನಾನು ಇದನ್ನ ರನ್ ಮಾಡಿದೆ, ಬಟ್ ನಾನು ಇದನ್ನ ಪ್ರಿಂಟ್ ಮಾಡಿದಲ್ವಾ. ಈಗ ನಾನು ಇದನ್ನ ನಿಮ್ಗೆ ರನ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿಬಿಟ್ಟು ತೋರಿಸ್ತೀನಿ ಒಂದ್ಸಲ. 6 ಸ್ಟೂಡೆಂಟ್ ಅಲ್ವಾ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅವ್ನು 35 ಇಂದ ಮಾರ್ಕ್ಸ್ 55 ಆಗಿ ಅಪ್ಡೇಟ್ ಆಗಿದೆ. ಈ ತರ ನಾವು ಅರೆ ಎಲಿಮೆಂಟ್ಸ್ ನ ಅಪ್ಡೇಟ್ ಮಾಡ್ತೀವಿ. ಅಂಡ್ ನಾವು ಆಕ್ಸೆಸ್ ಯಾವ ತರ ಮಾಡೋದು ಮತ್ತೆ ಅಪ್ಡೇಟ್ ಯಾವ ತರ ಮಾಡೋದು ಅಂತ ಕೂಡ ನೋಡಿದ್ವಿ. ಈಗ ನಾವು ನೆಕ್ಸ್ಟ್ ನೋಟ್ಸ್ಗೆ ಹೋಗೋದಾದ್ರೆ, ಲೆಟ್ಸ್ ಚೇಂಜ್ ಆನ್ ಎಲಿಮೆಂಟ್ಸ್ ಇನ್ ಅರೆ. ಆಲ್ರೆಡಿ ಹೇಳ್ದೆ ಅಲ್ವಾ ಯಾವ ತರ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಅರೆ ಡಾಟ್ ಲೆಂತ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಟು ಫೈಂಡ್ ಔಟ್ ಹೌ ಮೆನಿ ಎಲಿಮೆಂಟ್ಸ್ ಆನ್ ಅರೆ ಆಸ್ ಅಂತಂದ್ರೆ ಹೌ ಮೆನಿ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಅನ್ ಅರೆ. ಒಂದು ಅರೆ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ನಾವಿಲ್ಲಿ ಅರೆ ಡಾಟ್ ಲೆಂತ್ ನ ಯೂಸ್ ಮಾಡ್ತೀವಿ. ಅಂತಂದ್ರೆ ಅರೆ ಡಾಟ್ ಲೆಂತ್ ನ ನಾವು ಫಂಕ್ಷನ್ ಯೂಸ್ ಮಾಡ್ತೀವಿ. ಅಲ್ಲಿ ಯಾವ ತರ ಅದನ್ನ ಆಕ್ಸೆಸ್ ಇದು ಕಂಡುಹಿಡಿದಪ್ಪ ಅಂತಂದ್ರೆ, ಅರೆ ನೇಮ್ ಕೊಟ್ಬಿಟ್ಟು ಡಾಟ್ ಲೆಂತ್ ಹೇಳ್ಬಿಟ್ಟು, ಡಾಟ್ ಲೆಂತ್ ಅಂತ ಏನಿದೆ ಆ ಫಂಕ್ಷನ್ ಪ್ರಿಂಟ್ ಮಾಡಿದ್ರೆ ನಮಗೆ ಅರೆ ಲೆಂತ್ ಬರುತ್ತೆ. ಅಂಡ್ ಲೂಪ್ಸ್ ಥ್ರೂ ಎನ್ ಅರೆ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ, ಲೈಕ್ ಪ್ರಿಂಟ್ ಮಾಡ್ಬೇಕಾದ್ರೆ ಯಾವ ತರ ನಾವು ಅರೆ ಮೇಲೆ ಲೂಪ್ಸ್ ನ
ಆಗ್ಬೋದು ಅಂತ ಹೇಳ್ಬಿಟ್ಟು ಫಾರ್ ಲೂಪ್ನ ಕೂಡ ನೋಡಿದ್ವಿ ಅಂಡ್ ಇವನ್ ಫಾರ್ ಈಚ್ ಲೂಪ್ನ ಕೂಡ ನೋಡಿದ್ವಿ. ಅಂಡ್ ನೆಕ್ಸ್ಟ್ ಏನಿದೆ ಅಂತ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಅರೆ. ಸೊ ಮಲ್ಟಿ ಡೈಮೆನ್ಷನಲ್ ಅರೆ ಇಸ್ ಅರೆ ಆಫ್ ಎನ್ ಅರೆ. ಅರೆ ಒಳಗಡೆ ಒಂದು ಇನ್ನೊಂದು ಅರೆ ಇದ್ರೆ ಅದನ್ನು ನಾವು ಮಲ್ಟಿ ಡೈಮೆನ್ಷನಲ್ ಅರೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಲ್ಟಿ ಡೈಮೆನ್ಷನಲ್ ಅರೇಸ್ ಆರ್ ಯೂಸ್ಫುಲ್ ವೆನ್ ಯು ವಾಂಟ್ ಟು ಸ್ಟೋರ್ ಡಾಟಾ ಇನ್ ಎ ಟ್ಯಾಬುಲರ್ ಫಾರ್ಮ್ ಲೈಕ್ ಎ ಟೇಬಲ್ ವಿತ್ ರೋಸ್ ಅಂಡ್ ಕಾಲಮ್ಸ್. ನಾನು ಆಲ್ರೆಡಿ ಹೇಳಿದಲ್ವಾ, ರೋಸ್ ಮತ್ತೆ ಕಾಲಮ್ಸ್ ಏನಾದರೂ ಈ ಟೈಪ್ ಏನಾದರೂ ಡಾಟಾ ಇತ್ತು ಅಂತಂದ್ರೆ ಆ ಡಾಟಾನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಮಲ್ಟಿ ಡೈಮೆನ್ಷನಲ್ ಅರೇನ ನಾವು ಯೂಸ್ ಮಾಡ್ತೀವಿ. ಮತ್ತೆ ನಾವು ಮಲ್ಟಿ ಡೈಮೆನ್ಷನಲ್ ಅರೇನ ಕ್ರಿಯೇಟ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಂತ ಅಂದ್ರೆ ಈಚ್ ಅರೇ ವಿತ್ ಇಟ್ಸ್ ಓನ್ ಕರ್ಲಿ ಬ್ರೇಸಿಸ್. ಸೊ ಏನಿದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೋಡಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಯು ಕ್ಯಾನ್ ಯೂಸ್ ಎ ಫಾರ್ ಲೂಪ್ ಇನ್ಸೈಡ್ ದ ಅನದರ್ ಲೂಪ್ ಟು ಗೆಟ್ ದ ಎಲಿಮೆಂಟ್ಸ್ ಆಫ್ ಮಲ್ಟಿ ಡೈಮೆನ್ಷನ್ ಅರೇ. ಅಂತಂದ್ರೆ ನಾವು ಇಲ್ಲಿ ನೆಕ್ಸ್ಟೆಡ್ ಫಾರ್ ಲೂಪ್ಸ್ನ ಯೂಸ್ ಮಾಡಬೇಕು. ನಾವೇನಾದ್ರೂ ಮಲ್ಟಿ ಡೈಮೆನ್ಷನ್ ಅರೇನ ಪ್ರಿಂಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ನೆಕ್ಸ್ಟೆಡ್ ಫಾರ್ ಲೂಪ್ನ ಯೂಸ್ ಮಾಡಬೇಕು. ಅಂಡ್ ಇದರ ಸಿಂಟ್ಯಾಕ್ಸ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಡಾಟಾ ಟೈಪ್. ಈಗ ನಾವು ಒನ್ ಅರೆಗೆ ಒಂದು ಸ್ಕ್ವೇರ್ ಬ್ರಾಕೆಟ್ ಹಾಕಿದೀವಿ ಅಂತಂದ್ರೆ ಇದು ಸಿಂಗಲ್ ಡೈಮೆನ್ಷನಲ್ಗೆ. ಮಲ್ಟಿ ಡೈಮೆನ್ಷನಲ್ಗೆ ಏನಾಗಬೇಕು, ಡಬಲ್ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕಲ್ವಾ. ಸೊ ಅರೇನೆ ಫಾಲೋಡ್ ಬೈ ಸೇಮ್ ಏನೆ ಇದ್ರ ಸೈಜ್ನ ಇಲ್ಲಿ ಕೊಡ್ತೀವಿ. ಸೊ ಈಗ ನಾನು ಇದನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋದಾದ್ರೆ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನಾನೊಂದು ಮ್ಯಾಟ್ರಿಕ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇಂಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಲೆಟ್ಸ್ ಸೇ ಇಂಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಇಲ್ಲೇ ಏನ್ ಮಾಡೋಣ ಅಂತಂದ್ರೆ ಏನ್ ಮಾಡೋಣ, ಮ್ಯಾಟ್ರಿಕ್ಸ್ನ ಕ್ರಿಯೇಟ್ ಮಾಡೋಣ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಏನಪ್ಪ ಇದು ಈ ತರ ಬರ್ದ, ಏನು ಕರ್ಲಿ ಬ್ರೇಸ್ ಇತ್ತು, ಕರ್ಲಿ ಬ್ರಾಕೆಟ್ಸ್ ಒಳಗಡೆ ಮತ್ತೆ ಕರ್ಲಿ ಬ್ರಾಕೆಟ್ಸ್ ಬರ್ದ ಅಂತಂದ್ರೆ ದಿಸ್ ಈಸ್ ಹೌ ವಿ ವಿಲ್ ಕ್ರಿಯೇಟ್ ಎ ಮಲ್ಟಿ ಡೈಮೆನ್ಷನಲ್ ಅರೇ. ನಾವೇನಾದ್ರೂ ಮಲ್ಟಿ ಡೈಮೆನ್ಷನಲ್ ಅರೇ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಈ ತರನೇ ಬರಿಬೇಕು ಗೈಸ್. ಅದಕ್ಕೋಸ್ಕರ ನಾನು ಈ ತರ ಬರಿತಾ ಇದ್ದೀನಿ. ಅಂಡ್ ಈಗ ಏನ್ ಮಾಡೋಣ ಅಂತಂದ್ರೆ ಲೆಟ್ಸ್ ಸೇ ನಾ ಇಲ್ಲಿ 1, 2, 3 ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ರೋನಲ್ಲಿ 1, 2, 3 ನ ಸ್ಟೋರ್ ಮಾಡ್ತೀನಿ. ಅಂಡ್ ಸೆಕೆಂಡ್ ರೋನಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ 4, 5, 6 ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಇಲ್ಲಿ ನಾನು ಸೆಮಿಕಾಲನ್ ಹಾಕಬೇಕು. ಸೊ ಮರಿಬೇಡಿ ಸೆಮಿಕಾಲನ್ ಹಾಕೋದು. ಸೆಮಿಕಾಲನ್ ಹಾಕಿ ಈಗ ಫಸ್ಟ್ ಏನ್ ಮಾಡೋಣ ಅಂತ ನಾನು ತೆಗಿಯೋಣ. ಸೊ ಓಕೆ, ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಾನು ಯಾವ ತರ ಇದನ್ನ ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಇದನ್ನ ಅರೇಂಜ್ಮೆಂಟ್ ಮಾಡೋಣ. ಈಗ ಅರೇಂಜ್ ಆಗಿದೆ ಗೈಸ್. ಸೊ ದಿಸ್ ಈಸ್ ಹೌ ವಿ ವಿಲ್ ಕ್ರಿಯೇಟ್ ಎ ಮಲ್ಟಿ ಡೈಮೆನ್ಷನಲ್ ಅರೇ. ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ನಾವು ಇದೇ ತರ ಒಂದ್ ಲೈನ್ ಅಲ್ಲಾದ್ರೂ ಕ್ರಿಯೇಟ್ ಮಾಡ್ಬೋದು, ಅಥವಾ ನಾನೇನು ಈ ತರ ಹೇಳ್ದೆ ಅಲ್ವಾ ಈ ತರನು ಕೂಡ ಕ್ರಿಯೇಟ್ ಮಾಡ್ಬೋದು. ಲೈಕ್ ಈ ತರ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲೇನ್ ಮಾಡ್ತೀವಪ್ಪ ಅಂತಂದ್ರೆ ಜಸ್ಟ್ ನಾನು ನಿಮ್ಗೆ ಒಂದು ಕಮೆಂಟ್ಸ್ ಅಲ್ಲಿ ತೋರಿಸ್ತೀನಿ ಯಾವ ತರ ಹೇಳ್ಬಿಟ್ಟು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನ್ ಮಾಡ್ತೀವಿ, ಫಸ್ಟ್ ಇಂಟ್ ಮ್ಯಾಟ್ರಿಕ್ಸ್ ಒಳಗಡೆ ಏನ್ ಮಾಡ್ತೀವಿ ಈಸ್ ಈಕ್ವಲ್ ಟು ನ್ಯೂ ಇಂಟ್. ಇಲ್ಲೇನ್ ಮಾಡ್ತೀವಿ, ಸೈಜ್ ನ ಹಾಕ್ತಿವಿ. ಸೊ ಇದ್ರ ಸೈಜ್ ಏನು, ಎಷ್ಟು ರೋಸ್ ಇದೆ, 2 ಇದೆ. ಕಾಲಮ್ಸ್ ಎಷ್ಟಿದೆ, 3 ಕಾಲಮ್ಸ್ ಇದೆ ಅಲ್ವಾ. ಸೊ ಕಾಲಮ್ಸ್ 3 ಇದೆ. ಈಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಏನಿದು ಮ್ಯಾಟ್ರಿಕ್ಸ್ ಅಲ್ವಾ, MATRIX ಮ್ಯಾಟ್ರಿಕ್ಸ್ ಆಫ್. ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ಬೇಕು. ಸೊ ಅಂತಂದ್ರೆ 0th ರೋಸ್ ಮತ್ತೆ 0th ಕಾಲಮ್ ಅಲ್ಲಿ ಏನಿರ್ಬೇಕು, 0th ರೋಸ್ ಮತ್ತೆ 0 ಕಾಲಮ್ ಏನಿರ್ಬೇಕು ಎಲಿಮೆಂಟ್, ಯಾವುದೋ ಒಂದು ಎಲಿಮೆಂಟ್. ಲೆಟ್ಸ್ 34 ಇದೆ. ಲೆಟ್ಸ್ ನಾವಿಲ್ಲಿ ತಗೊಂಡಿರೋದು 1 ಅಲ್ವಾ, 1 ಇರಬೇಕು. ಅಂಡ್ ಇಲ್ಲಿ ಮ್ಯಾಟ್ರಿಕ್ಸ್ ಆಫ್ 0th ರೋ ಅಂಡ್ ಫಸ್ಟ್ ಕಾಲಮ್ ಅಲ್ಲಿ ಏನಿರ್ಬೇಕು, ನಮಗೆ 2 ತಗೊಂಡಿದ್ವಲ್ವಾ, 2 ಇರಬೇಕು. ಅಂಡ್ ನೆಕ್ಸ್ಟ್ ಇದೇ ತರ ನಾವು ಪ್ರತಿಯೊಂದು ಕೂಡ ಈ ಪ್ರಿಂಟ್ ಮಾಡ್ತೀವಿ. ಆಮೇಲೆ 0th ರೋ ಸೆಕೆಂಡ್ ಕಾಲಮ್ ಅಲ್ಲಿ ನಾವು 3 ನ ಬರಿತೀವಿ. ಅಂಡ್ ಫಸ್ಟ್ ರೋ 0th ಕಾಲಮ್, ದಿಸ್ ಇಸ್ 0th ಕಾಲಮ್ ಅಂಡ್ ದಿಸ್ ಇಸ್ 0th ರೋ. ಸೊ ದಿಸ್ ಇಸ್ 0th ರೋ ಅಂಡ್ ಇಲ್ಲಿ ಉದ್ದುದ ಏನಿದೆ ಅದು 0th ಕಾಲಮ್. ಈಗ ನಾವು ಫಸ್ಟ್ ರೋಸ್ ಮತ್ತೆ 0th ಕಾಲಮ್ ಅಲ್ಲಿ ಏನ್ ಮಾಡಬೇಕು, ಪ್ರಿಂಟ್ ಮಾಡಬೇಕು, 4 ನ ಪ್ರಿಂಟ್ ಮಾಡಬೇಕು. ಸೊ ಅದನ್ನ ನಾವಿಲ್ಲಿ ಬರಿತೀವಿ. ಈ ತರ ನಾವು ವ್ಯಾಲ್ಯೂಸ್ನ ಲೈಕ್ ಮಲ್ಟಿ ಡೈಮೆನ್ಷನಲ್ ಅರೇಲಿ ವ್ಯಾಲ್ಯೂಸ್ನ ನಾವು ಮ್ಯಾನ್ಯಲ್ ಆಗಿ ಏನಾದ್ರು ಈ ತರ ಈ ಟ್ರೆಡಿಷನಲ್ ಫಾರ್ಮ್ ಅಲ್ಲಿ ಏನಾದ್ರು ಮಾಡ್ಬೇಕಂತಂದ್ರೆ ನಾವು ಈ ತರ ಏನ್ ಮಾಡ್ತೀವಿ, ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತೀವಿ. ಈಗ ಏನ್ ಮಾಡೋಣ ಅಂತಾರೆ, ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ನೋಡೋಣ. ನಾರ್ಮಲ್ ಆಗಿ ನಾನು ಏನ್ ಮಾಡ್ತೀನಿ, ಮ್ಯಾಟ್ರಿಕ್ಸ್ ಒಳಗಡೆ ನಾನು ಲೆಟ್ಸ್ ಸೇ ಫಸ್ಟ್ ರೋನಲ್ಲಿ ನನಗೆ 0th ಕಾಲಮ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅದನ್ನ ನನಗೆ ಪ್ರಿಂಟ್ ಮಾಡಪ್ಪ. ಸೊ ನಂಗೆ ಏನ್ ಪ್ರಿಂಟ್ ಆಗಬೇಕು, ರನ್ ಮಾಡಿದ್ರೆ 4 ಪ್ರಿಂಟ್ ಆಗಬೇಕು ಅಲ್ವಾ, ನಿಮ್ಗೆಲ್ಲ ಗೊತ್ತಿರೋ ತರ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ 4 ಪ್ರಿಂಟ್ ಆಗಿದೆ. ಸೊ ಈಗ ನಾವು ಎಂಟೈರ್ ಅರೇ ಒಳಗಡೆ ನಾವು ಲೂಪ್ ಮಾಡ್ಬೇಕಪ್ಪ. ಇಲ್ಲ ನನಗೆ ಎಂಟೈರ್ ಅರೇನ ಪ್ರಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರೆ ಫಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟೆಡ್ ಲೂಪ್ನ ಹಾಕ್ತಿವಿ. ಫಾರ್ i = 0, i ಎಲ್ಲಿವರೆಗೂ ಹೋಗ್ಬೇಕು, ಆರ್ ಅಂತಂದ್ರೆ ಅರೇ ಅಂತಂದ್ರೆ ಏನು, ಮ್ಯಾಟ್ರಿಕ್ಸ್ ಡಾಟ್ ಲೆಂತ್ ವರೆಗೂ ಹೋಗ್ಬೇಕು. ನಿಮ್ಗೆಲ್ಲ ಗೊತ್ತಿದೆ ಮ್ಯಾಟ್ರಿಕ್ಸ್ ಡಾಟ್ ಲೆಂತ್ ಎಷ್ಟಿದೆ, ಮ್ಯಾಟ್ರಿಕ್ಸ್ದು 6 ಇದೆ ಅಲ್ವಾ. ಲೈಕ್ ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಇಲ್ಲಿ 3 ಎಲಿಮೆಂಟ್ಸ್ ಇದೆ. ಟೋಟಲ್ ಎಷ್ಟಾಯ್ತು, 6 ಆಯ್ತಲ್ವಾ. ಸೊ ಅಲ್ಲಿವರೆಗೂ ಹೋಗ್ಬೇಕಂತ ಹೇಳ್ಬಿಟ್ಟು, ಅಂತಂದ್ರೆ ಅರೇ ಒಳಗಡೆ ಅರೇ ಇದೆ. ಲೈಕ್ 6 ಸೈಜ್ ಬಂದ್ಬಿಟ್ಟು 6, ಲೈಕ್ ಎಷ್ಟು ಎಲಿಮೆಂಟ್ಸ್ ಇದೆ ಇದ್ರೊಳಗಡೆ 6 ಇದೆ. ಲೆಂತ್ ಎಷ್ಟಾಯ್ತು,
ಈ ಅರೆ ಒಳಗಡೆ 3 ಇದೆ ಅಂಡ್ ಈ ಅರೆ ಒಳಗಡೆ 3 ಇದೆ ಅಲ್ವಾ? ಸೊ ಈಗ ಇದ್ರೊಳಗಡೆ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಈ ಫಾರ್ ಲೂಪ್ ಏನ್ ಮಾಡತ್ತಪ್ಪ ಅಂತಂದ್ರೆ ರೋ ವೈಸ್ ಹೋಗುತ್ತೆ, ವ್ಯಾಲ್ಯೂಸ್ ಏನ್ ಮಾಡುತ್ತೆ ರೋ ವೈಸ್ ತಗೊಳುತ್ತೆ. ಅಂಡ್ ಒಳಗಡೆ ಒಂದು ಫಾರ್ ಲೂಪ್ ಹಾಕ್ತಿವಲ್ವಾ ನಾವು, ಇದೇನ್ ಮಾಡುತ್ತೆ ಅಂತಂದ್ರೆ ಕಾಲಮ್ ವೈಸ್ ಹೋಗುತ್ತೆ. ಸೊ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ನಾವು ಡಾಟ್ ಲೆಂತ್ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಡಾಟ್ ಲೆಂತ್ ಅಲ್ವಾ? ಮ್ಯಾಟ್ರಿಕ್ಸ್ ಡಾಟ್ ಲೆಂತ್ ನಾವು ಅಲ್ಲಿವರೆಗೂ ಲೈಕ್ ಮ್ಯಾಟ್ರಿಕ್ಸ್ ಡಾಟ್ ಲೆಂತ್ ವರೆಗೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಅಂಡ್ ಈಗ ನಾವು ಪ್ರಿಂಟ್ ಮಾಡೋಣ. ಏನ್ ಪ್ರಿಂಟ್ ಮಾಡಬೇಕು? ಮ್ಯಾಟ್ರಿಕ್ಸ್ ಆಫ್ ಸಾರಿ ಹೊರಗಡೆ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಆಫ್ ಜೆ ಅಂಡ್ ಮ್ಯಾಟ್ರಿಕ್ಸ್ ಆಫ್ ಐ ನಾವು ಪ್ರಿಂಟ್ ಮಾಡಬೇಕು. ಓಕೆ, ಬ್ಯಾಟ್ರಿ ಲೋ ಅಂತ ಬರ್ತಾ ಇದೆ, ಇಟ್ಸ್ ಓಕೆ. ಈಗ ನಾವು ಇದನ್ನ ರನ್ ಮಾಡಿ ತೋರಿಸೋದಾದ್ರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಗೆ ಇಲ್ಲಿ 4 ಬಿಟ್ಬಿಡಿ. ಇದು ನಾನೇನು ಈಗ ಇದನ್ನ ಕಾಮೆಂಟ್ ಔಟ್ ಮಾಡ್ತೀನಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಈಗ ನಾನು ಇದನ್ನ ರನ್ ಮಾಡಿ ತೋರಿಸೋದಾದ್ರೆ ಜಸ್ಟ್ 1 2 3 4 5 6 ಅಂತ ಹೇಳ್ಬಿಟ್ಟಿದೆ. ಈಗ ಇದನ್ನೇನ್ ಮಾಡೋಣ ಅಂದ್ರೆ ಮ್ಯಾಟ್ರಿಕ್ಸ್ ಅಲ್ವಾ? ಸೊ ಇದೇನ್ ಮಾಡೋಣ ಅಂದ್ರೆ ಪ್ರಿಂಟ್ ಎಲ್ಲ ತೆಗೆದ್ಬಿಟ್ಟು ನಾವು ಪಕ್ಕದಲ್ಲೇ ಪ್ರಿಂಟ್ ಮಾಡೋಣ. ಸ್ಲಾಶ್ ನ ಪ್ರಿಂಟ್ ಮಾಡ್ತೀನಿ. ಅಂಡ್ ಫಸ್ಟ್ ರೋ ಆದ್ಮೇಲೆ ನನಗೆ ಏನಾಗಬೇಕು, ಮತ್ತೆ ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ನಾನೊಂದು ಪ್ರಿಂಟ್ ಎಲೆನ್ ಸ್ಟೇಟ್ಮೆಂಟ್ ಹಾಕ್ತಿದ್ದೀನಿ. ಈಗ ನಾನು ನಿಮ್ಗೆ ರನ್ ಮಾಡಿ ತೋರಿಸೋದಾದ್ರೆ, ಸೊ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಪ್ರಿಂಟ್ ಆಗಿದೆ. ದಿಸ್ ಈಸ್ ಹೌ ವಿ ವಿಲ್ ಕ್ರಿಯೇಟ್ ಅಂಡ್ ಇನಿಷಿಯಲೈಸ್ ದ ಮಲ್ಟಿ ಡೈಮೆನ್ಷನಲ್ ಅರೇ. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು ಸಿಂಗಲ್ ಡೈಮೆನ್ಷನಲ್ ಅರೇ ಮತ್ತೆ ಮಲ್ಟಿ ಡೈಮೆನ್ಷನಲ್ ಅರೇ ಅಂತಂದ್ರೆ ಯಾವ ತರ ಡಿಕ್ಲೇರ್ ಮಾಡೋದು ಅಂತ ಕೂಡ ನೋಡಿದ್ವಿ. ಡಿಕ್ಲೇರ್ ಯಾವ ತರ ಮಾಡೋದು, ಅದ್ರೊಳಗಡೆ ವ್ಯಾಲ್ಯೂಸ್ ಯಾವ ತರ ಇನ್ಸರ್ಟ್ ಮಾಡೋದು, ಅಂಡ್ ಈವನ್ ಯಾವ ತರ ಆಕ್ಸೆಸ್ ಮಾಡೋದು ಅಂತ ಕೂಡ ಹೇಳ್ಬಿಟ್ಟು ನೋಡಿದ್ವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಾನು 2 ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಫೈಂಡ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ಎನ್ ಅರೇ. ಅರೇ ಒಳಗಡೆ ಇರುವಂತ ಲಾರ್ಜೆಸ್ಟ್ ಎಲಿಮೆಂಟ್ ನ ಒಂದು ಅರೇ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೆಟ್ಸ್ ಸೇ ಒಂದು 5 ಎಲಿಮೆಂಟ್ಸ್ ಅಥವಾ 6 ಎಲಿಮೆಂಟ್ಸ್ ಇರುವಂತ ಅರೇ ಇದೆ. ಅದ್ರೊಳಗಡೆ ನೀವೇನ್ ಮಾಡ್ಬೇಕಂತಂದ್ರೆ ಲಾರ್ಜೆಸ್ಟ್ ಎಲಿಮೆಂಟ್ ನ ಏನ್ ಮಾಡ್ಬೇಕು, ಪ್ರಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕ್ವಶನ್ ಇದೆ. ಅಂಡ್ ಸೆಕೆಂಡ್ ಅಂತ ಏನಂತಂದ್ರೆ ಕ್ಯಾಲ್ಕುಲೇಟ್ ದ ಸಮ್ ಅಂಡ್ ಆವರೇಜ್ ಆಫ್ ದ ಎಲಿಮೆಂಟ್ಸ್ ಇನ್ ಎನ್ ಅರೇ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಸೊ ಸೆಕೆಂಡ್ ಕ್ವಶನ್ ನೀವೇ ಸಾಲ್ವ್ ಮಾಡಿ, ಯಾಕೆಂತಂದ್ರೆ ತುಂಬಾ ಈಸಿ ಇದೆ ಸೆಕೆಂಡ್ ಕ್ವಶನ್, ಅದಕ್ಕೋಸ್ಕರ. ಸೊ ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ನಾನು ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ. ಸೊ ಕ್ವಶನ್ ಹಾಕೋಣ. ಈಗ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಇದನ್ನ ಏನ್ ಮಾಡೋಣ ಅಂದ್ರೆ ಎಲ್ಲ ನಾವು ಕಮೆಂಟ್ ಔಟ್ ಮಾಡೋಣ. ಕಮೆಂಟ್ ಔಟ್ ಮಾಡಿದೀನಿ. ಈಗ ಏನ್ ಮಾಡೋಣ, ಜಸ್ಟ್ ಒಂದು ಇಂಟೀಜರ್ ಅಂತ ಒಂದು ಅರೇನ ಕ್ರಿಯೇಟ್ ಮಾಡ್ತಿದ್ದೀನಿ. ಇಂಟ್ ನಮ್ ಅಂತ ಹೇಳ್ಬಿಟ್ಟು ಒಂದು ಅರೇನ ಕ್ರಿಯೇಟ್ ಮಾಡ್ತೀನಿ. ಲೆಟ್ಸ್ ಅದ್ರೊಳಗಡೆ 5 ಎಲಿಮೆಂಟ್ಸ್ ಇದೆ. ಒಂದು 101 102 267 ಲೆಟ್ಸ್ 234 89 150 ಅಂತ ಹೇಳ್ಬಿಟ್ಟಿದೆ. ಸೊ ಇದ್ರೊಳಗಡೆ ನಾವು ಈ ಅರೆ ಒಳಗಡೆ ಯಾವ್ದಪ್ಪ ಲಾರ್ಜೆಸ್ಟ್ ಎಲಿಮೆಂಟು ನೀವು ನೋಡ್ತಿದ್ದಂಗೆ ಹೇಳ್ಬೋದಪ್ಪ, ಇಲ್ಲಿ 234 ಇಸ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ದಿಸ್ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಇದನ್ನ ಯಾವ ತರ ಈಗ ಆಕ್ಸಿಸ್ ಮಾಡೋದು, ಇದನ್ನ ನಾವು ಯಾವ ತರ ಲೈಕ್ ಕೋಡಲ್ಲಿ ಬರೆಯೋದು ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಒಂದು ಇಂಟ್ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ ನಂಬರ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಈಗ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಎಲಿಮೆಂಟ್ ನ ನೀವು ಯಾವ್ದಾದ್ರು ಒಂದು ಎಲಿಮೆಂಟ್ ನ ಫಸ್ಟ್ ಮ್ಯಾಕ್ಸ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ಫಸ್ಟ್ ಇದು ಅಪ್ರೋಚ್ ನೋಡೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ 0th ಇಂಡೆಕ್ಸ್ ಅಲ್ಲಿ ಏನಿದೆ ಅಲ್ವಾ, ದಿಸ್ ಈಸ್ ಇಂಡೆಕ್ಸ್ 0, ಇಂಡೆಕ್ಸ್ 1, ಇಂಡೆಕ್ಸ್ 2, ಇಂಡೆಕ್ಸ್ 3 ಅಂಡ್ ಇಂಡೆಕ್ಸ್ 4 ಅಲ್ವಾ. ಈ 0th ಇಂಡೆಕ್ಸ್ ಇರುವಂತ ಎಲಿಮೆಂಟ್ಸ್ ನಾನು ಮ್ಯಾಕ್ಸ್ ನಂಬರ್ ಅಂತ ಹೇಳ್ಬಿಟ್ಟು ಇಟ್ಕೋತೀನಿ. ಆ ನಂಬರ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರತಿ ಒಂದು ನೆಕ್ಸ್ಟ್ ಇರುವಂತ ಎಲ್ಲಾ ನಂಬರ್ಸ್ ಜೊತೆ ನಾನು ಕಂಪೇರ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ 0th ಅಲ್ಲಿ ಇರುವಂತ ಎಲಿಮೆಂಟ್ಸ್ ಈಸ್ ಲೆಸ್ ದ್ಯಾನ್ ದಿಸ್ ಎಲಿಮೆಂಟ್. ಏನಾದ್ರು ಒಂದು ಫಸ್ಟ್ ಇಂಡೆಕ್ಸ್ ಅಲ್ಲಿ ಇರುವಂತ ಎಲಿಮೆಂಟ್ ಆಗಿದ್ರೆ ಅವಾಗ ಮ್ಯಾಕ್ಸಿಮಮ್ ನಂಬರ್ ನಾನು ಅಪ್ಡೇಟ್ ಮಾಡ್ತೀನಿ. ಯಾವ ತರ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಏನಂತಂದ್ರೆ ದಿಸ್ ಶುಡ್ ಬಿ ಈಕ್ವಲ್ ಟು 67 ಆಗುತ್ತೆ. ಅವಾಗ ಲೆಟ್ಸ್ ಸೇ 67 ಅಲ್ಲ, ದಿಸ್ ಇಸ್ ಸ್ಮಾಲೆಸ್ಟ್, ಬಟ್ ನಾನು ಹೇಳ್ತಾ ಇರೋದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಮ್ಯಾಕ್ಸಿಮಮ್ ನಂಬರ್ ನಾನು ಫಸ್ಟ್ ಏನ್ ಮಾಡ್ತೀನಿ, ಇನಿಷಿಯಲೈಸ್ ಮಾಡ್ತೀನಿ. ಇಷ್ಟು ಮಾಡಾದ್ಮೇಲೆ ಏನ್ ಮಾಡೋಣ ಅಂದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಈ ಅರೇನ ರೀಡ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಒಂದು ಲೂಪ್ ನ ರನ್ ಮಾಡ್ತೀನಿ. ಲೂಪ್ ನ ರನ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲಿವರೆಗೂ ರನ್ ಆಗ್ಬೇಕು ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಮ್ ಡಾಟ್ ಲೆಂತ್ ವರೆಗೂ ರನ್ ಆಗಬೇಕು. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಒಂದು ಕಂಡೀಷನ್ ಹಾಕೋಣ. ಇಫ್ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲೇ ನಾವು ಫಸ್ಟ್ ಏನ್ ಮಾಡೋಣ, ಇದನ್ನ 0 ಅಂತ ಹೇಳ್ಬಿಟ್ಟು ತಗೊಳ್ಳೋದು ಬೇಡ. ಸೊ ನಮ್ಮ 0 ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಅಂತಂದ್ರೆ ನಮ್ಮ ಅರೇನಲ್ಲಿ ಇರುವಂತ 0th ಇಂಡೆಕ್ಸ್ ಏನಿದೆ ದಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈಗ ಏನ್ ಮಾಡೋಣ ಅಂತಂದ್ರೆ ಜಸ್ಟ್ ನಾವು ಇಫ್ ಮ್ಯಾಕ್ಸಿಮಮ್ ಎಲಿಮೆಂಟ್ ಅಂಡ್ ಮ್ಯಾಕ್ಸಿಮಮ್ ನಂಬರ್ ಏನಿದೆ ಇಟ್ ಈಸ್ ಗ್ರೇಟರ್ ದ್ಯಾನ್, ಇಫ್ ಇಟ್ ಈಸ್ ಲೆಸ್ ದ್ಯಾನ್, ಎಂತಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಫಸ್ಟ್ ಇದನ್ನ 1 ಇಂದ ಸ್ಟಾರ್ಟ್ ಮಾಡೋಣ. ಲೂಪ್ ನ 1 ಇಂದ ಸ್ಟಾರ್ಟ್ ಮಾಡೋಣ. ಯಾಕೆ ಲೂಪ್ ನ 1 ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಆಲ್ರೆಡಿ ಇಲ್ಲಿ 0th ಇಂಡೆಕ್ಸ್ ಅಲ್ಲಿ ಇರುವಂತ ಎಲಿಮೆಂಟ್ ನಾನು ಆಲ್ರೆಡಿ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಲೂಪ್ ನ 1 ಇಂದ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಲೂಪ್. ಸೊ ಆಮೇಲೆ ಇದನ್ನ ಇದ್ರ ಜೊತೆ ಕಂಪೇರ್ ಮಾಡಿ
ಆಮೇಲೆ ಚೇಂಜ್ ಮಾಡ್ತಾ ಹೋಗೋದಷ್ಟೇ. ಈಗ ಏನಾದರೂ ಅಂದ್ಕೊಳ್ಳಿ, ಈಗ ಇಫ್ ಇಟ್ ಈಸ್ ಲೆಸ್ ದ್ಯಾನ್ ನಮ್ಮ ಐ ಇಂಡೆಕ್ಸ್ ವ್ಯಾಲ್ಯೂಗೆ ಏನಾದರೂ ಕಡಿಮೆ ಇದೆ ಅಂತ ಅಂದರೆ ಅವಾಗ ನಾವೇನು ಮಾಡಬೇಕು, ಮ್ಯಾಕ್ಸ್ ಈಸ್ ಈಕ್ವಲ್ ಟು ನಮ್ಮ ಐ ಅಲ್ವಾ. ನಾವು ಮ್ಯಾಕ್ಸ್ ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕಲ್ವಾ. ಸೊ ಮ್ಯಾಕ್ಸ್ ಅಲ್ಲ, ಅದು ಮ್ಯಾಕ್ಸ್ ನಂಬರ್ ಆಗಿರೋದ್ರಿಂದ ನಮ್ಗೆ ಇಲ್ಲಿ ರೆಡ್ ಮಾರ್ಕ್ ತೋರಿಸ್ತಾ ಇದೆ. ಈಗ ಈ ಥರ ನಾವು ಮ್ಯಾಕ್ಸಿಮಮ್ ಎಲಿಮೆಂಟ್ನ ಪ್ರಿಂಟ್ ಮಾಡ್ತೀವಿ. ಆ್ಯಂಡ್ ಈಗ ಏನು ಮಾಡೋಣ, ಜಸ್ಟ್ ಪ್ರಿಂಟ್ ಮ್ಯಾಕ್ಸ್ ನಂಬರ್ನ ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಈಗ ನಾನು ಇದನ್ನ ಏನು ಮಾಡ್ತೀನಿ ಅಂದರೆ ರನ್ ಮಾಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು, ಯಾಕೆ ನಂಗೆ ಇಲ್ಲಿ 234 ಅಂತ ತುಂಬ ಸಲ ಪ್ರಿಂಟ್ ಆಗಿದೆ ಅಲ್ವ. ಓಕೆ, ನಾನು ಇದನ್ನು ಲೂಪಿಂದ ಹೊರಗಡೆ ಪ್ರಿಂಟ್ ಮಾಡ್ತೀನಿ. ಲೂಪಿಂದ ಹೊರಗಡೆ ಪ್ರಿಂಟ್ ಮಾಡಿದ್ರೆ ಇದನ್ನು. ಸೊ ಈಗ ನಾನು ಇದನ್ನು ರನ್ ಮಾಡಿ ತೋರಿಸೋದಿದೆ ನಿಮಗೆ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಗೆ ಆನ್ಸರ್ ಬಂದ್ಬಿಟ್ಟು ಏನು ಬಂದಿದೆ, 234 ಬಂದಿದೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟು ಇದನ್ನ ನಾವು ಮ್ಯಾಕ್ಸಿಮಮ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ 0ನಲ್ಲಿ ಏನಿದೆ ಅದೇ ಮ್ಯಾಕ್ಸಿಮಮ್ ಎಲಿಮೆಂಟ್ ಅಂತ ನೀವು ಅಸಂಪ್ಷನ್ ಮಾಡ್ಕೊಳ್ಳಿ ಸುಮ್ಮನೆ. ಆಮೇಲೆ ಏನು ಮಾಡಿ ಅಂತಂದರೆ, ಲೂಪ್ನ ಬಂದ್ಬಿಟ್ಟು ಫಸ್ಟ್ ಇಂಡೆಕ್ಸಿಂದ ಲಾಸ್ಟ್ ಇಂಡೆಕ್ಸ್ವರೆಗೂ ರನ್ ಮಾಡಿ ಅಲ್ವಾ. ಫಸ್ಟ್ ಇಂಡೆಕ್ಸಿಂದ ಲಾಸ್ಟ್ ಇಂಡೆಕ್ಸ್ವರೆಗೂ ನೀವು ಲೂಪ್ನ ರನ್ ಮಾಡಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಇದನ್ನ ಮತ್ತೆ ಈ ಎಲಿಮೆಂಟ್ಸ್ ಏನು ಬೇರೆ ಎಲಿಮೆಂಟ್ಸ್ ಏನಿದೆ ಅವೆಲ್ಲವನ್ನು ಕೂಡ ನೀವು ಇದ್ರ ಜೊತೆ ಕಂಪೇರ್ ಮಾಡಬೇಕು. ಈಗ ನೋಡಿ, ಮ್ಯಾಕ್ಸ್ ನಂಬರ್ ಏನಿದೆ, ಇಫ್ ಟು 102 ಇಸ್ ಲೆಸ್ ದ್ಯಾನ್ 67, 67ಗಿನ್ನ ಲೆಸ್ ಇದೆ ಅಂತಂದರೆ ಏನು ಮಾಡಬೇಕು, ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಬಂದ್ಬಿಟ್ಟು 67 ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನಾಗಬೇಕು, ಮ್ಯಾಕ್ಸಿಮಮ್ ನಂಬರ್ ಏನಿದೆ ಅದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಂಬರ್ಗೆ 67 ಅಸೈನ್ ಆಗಬೇಕು ಅಲ್ವಾ. ಅದನ್ನ ನಾವಿಲ್ಲಿ ಬರೆದಿರುವಂಥದ್ದು. ಈಗ ಏನು ಮಾಡುತ್ತೆ, ಅಲ್ಲ ಅಲ್ವಾ, ಈಗ 67 ಎಸ್ ಇರೋದ್ರಿಂದ ನೆಕ್ಸ್ಟ್ ಮತ್ತೆ ಪ್ಲಸ್ ಆಗುತ್ತೆ. ನೆಕ್ಸ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಆಮೇಲೆ ಏನು ಮಾಡುತ್ತೆ, ಮತ್ತೆ ಈಗ ಸೆಕೆಂಡ್ ಇಂಡೆಕ್ಸಿಗೆ ಬಂತು. ಸೆಕೆಂಡ್ ಇಂಡೆಕ್ಸಿಗೆ ಬಂದರೆ 234 ಬಂತು. 234ಗೆ ಬಂದಾಗ ಏನಾಗುತ್ತೆ, ಈ 102 ಇಸ್ ಲೆಸ್ ದ್ಯಾನ್ 234. ಎಸ್, ಆನ್ಸರ್ ಇಸ್ ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಅಲ್ವಾ. ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು, ಮ್ಯಾಕ್ಸಿಮಮ್ ನಂಬರ್ ಏನಾಗುತ್ತೆ, ಮ್ಯಾಕ್ಸಿಮಮ್ ನಂಬರ್ಗೆ 234 ಬಂದ್ಬಿಟ್ಟು ಅಸೈನ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ 234 ಇದೆ. ಈಗ ಏನು ಮಾಡುತ್ತೆ ಅಂತಂದರೆ ಮತ್ತೆ ಇನ್ಕ್ರಿಮೆಂಟ್ ಮಾಡುತ್ತೆ. 9 ಇನ್ಕ್ರಿಮೆಂಟ್ ಮಾಡಿದಾಗ ಎಲ್ಲ ಹೋಗುತ್ತೆ, 89ಗೆ ಹೋಗುತ್ತೆ. 89ಗೆ ಹೋದಾಗ ಏನಾಗುತ್ತೆ, ಮತ್ತೆ ಚೆಕ್ ಮಾಡುತ್ತೆ, ಈಸ್ 234 ಈಸ್ ಲೆಸ್ ದೆನ್ 89 ಇಲ್ಲ ಅಲ್ವಾ. ಸೊ ಮತ್ತೇನು ಮಾಡುತ್ತೆ, ಇನ್ಕ್ರಿಮೆಂಟ್ ಮಾಡುತ್ತೆ. ಸೊ 150ಗೆ ಹೋಯ್ತು. ಈಗ 150ಗೆ ಹೋದ್ಮೇಲೆ ಏನಾಗುತ್ತೆ, ಮತ್ತೆ ಚೆಕ್ ಮಾಡುತ್ತೆ, ಈಸ್ 234 ಈಸ್ ಲೆಸ್ ದ್ಯಾನ್ 150 ಇಲ್ಲ ಅಲ್ವಾ. ಸೊ ಈಗ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಸಿಕ್ತು, 234 ಸಿಕ್ತು. ಅದನ್ನು ಏನು ಮಾಡಿದೆ, ಇಲ್ಲಿ ಪ್ರಿಂಟ್ ಮಾಡಿದೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅರೇಸ್ ಅಂತ ಅಂದ್ರೇನು, ಯಾವ ಥರ ಮತ್ತೆ ಟೈಪ್ಸ್ ಆಫ್ ಅರೇಸ್, ಮತ್ತು ಯಾವ ಥರ ನಾವು ಅರೇಸ್ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಆ್ಯಂಡ್ ಇವನ್ ನಾವಿಲ್ಲಿ ಒಂದು ಕ್ವಶನ್ನ ಕೂಡ ಸಾಲ್ವ್ ಮಾಡಿದೆ. ಆ್ಯಂಡ್ ಒಂದು ಕ್ವಿಕ್ ಕ್ವಿಸ್ ಕೂಡ ಕೊಟ್ಟಿದ್ದೀನಿ, ಸಮ್ ಆ್ಯಂಡ್ ಆವ್ರೇಜ್ನ ಕಂಡುಹಿಡಿಯೋದಕ್ಕೋಸ್ಕರ. ಇದಕ್ಕೆ ನೀವೇ ಕೋಡ್ ಬರೆಯೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.